ಈ ಒಂದು ಸುಂದರವಾದ ಅವಕಾಶಕ್ಕೋಸ್ಕರ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋರಾಗಿರೋಣ. ಹಾಗೂ ಕೂಡ ಈ ದಿನದಲ್ಲಿ ನಿಮಗೆ ಬೇರೆ ಪಾಠ ಇದ್ದಿರಬೇಕು, ಬಟ್ ಸ್ವಲ್ಪ ಕಾರಣಾಂತರಗಳಿಂದ ಶನಿವಾರದ ಪಾಠ ಬಂದು ಇವತ್ತು ತಗೋಬೇಕಾಗಿರುವಂಥ ಒಂದು ಪರಿಸ್ಥಿತಿ. ಅದರಿಂದ ದಯವಿಟ್ಟು ನೀವು ಕೂಡ ನನ್ನ ಜೊತೆ ಸಹಕರಿಸ್ತೀರಾ. ಈ ದಿನದಲ್ಲೂ ಕೂಡ ನಾವು ಅಪೋಸ್ತಲರ ಕಾರ್ಯಗಳನ್ನು ಶನಿವಾರ ನೋಡ್ತಾ ಇದ್ವಿ. ಆ ಒಂದು ಕ್ಲಾಸ್ನ ಇವತ್ತು ತಗೊಳ್ಳೋಕ್ಕೆ ನನಗೆ ಒಂದು ಒಂದು ಅರ್ಜೆನ್ಸಿ ಬಂದಿರೋದ್ರಿಂದ ನಾವು ಅಪೋಸ್ತಲರ ಕಾರ್ಯಗಳನ್ನು ಈ ದಿನದಲ್ಲಿ ನೋಡೋಣ. ಅನೇಕ ಸಹೋದರಗಳು ಶನಿವಾರ ಬರೋರು ಅತಿ ಹೆಚ್ಚಾಗಿ ಇಲ್ಲ. ಅದರಿಂದ ನಿಮಗೆ ಕೂಡ ಈ ಒಂದು ಪಾಠ ಉಪಯೋಗ ಆಗುತ್ತೆ ಅಂದ್ಕೊಂಡು ಈ ಒಂದು ಪಾಠವನ್ನು ಪ್ರಾರಂಭ ಮಾಡೋಣ. ಈ ಒಂದು ಪಾಠವನ್ನು ಪ್ರಾರಂಭ ಮಾಡೋದಕ್ಕೆ ಮುನ್ನ ಒಂದು ಪ್ರಾರ್ಥನೆಯ ಮೂಲಕ ಈ ಪ್ರಾರ್ಥನೆಯನ್ನು ಈ ಒಂದು ಕೂಟವನ್ನು ಪ್ರಾರಂಭ ಮಾಡೋಣ. ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸುವ ನಮ್ಮ ಪರಲೋಕ ತಂದೆ, ಈ ದಿನದಲ್ಲೂ ಕೂಡ ನಿಮ್ಮ ಕೃಪೆ, ನಿಮ್ಮ ದಯೆ ನಮ್ಮ ಮಧ್ಯದಲ್ಲಿದ್ದು ನಮ್ಮನ್ನು ಈ ಒಂದು ಗಳಿಗೆಗೆ ನಮ್ಮನ್ನು ಕರೆತಂದು ನಿಮ್ಮ ವಾಕ್ಯದ ಮೂಲಕ ನಮ್ಮನ್ನು ಇನ್ನೂ ದೃಢಪಡಿಸಲು ನೀವು ಮಾಡಿದಂಥ ಈ ಒಂದು ಸುಂದರವಾದ ಅವಕಾಶಕ್ಕೋಸ್ಕರ ನಿಮಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋರಾಗಿದ್ದೀವಿ. ಈ ದಿನದಲ್ಲೂ ಕೂಡ ಈ ಒಂದು ವೇದ ಭಾಗಗಳನ್ನು ನಾವು ಆಲೋಚನೆ ಮಾಡುವಾಗ ಅದರಲ್ಲಿ ಅಡಗಿರುವಂಥ ಗೂಢಾಚಾರಗಳು, ಅದರಲ್ಲಿ ಅಡಗಿರುವಂಥ ಅನೇಕ ವಿಷಯಗಳನ್ನು ನಮಗೆ ತಿಳಿಸಿ ನಮ್ಮ ಮನೋನೇತ್ರಗಳನ್ನು ತೆರೆದು ಆದಿಯಲ್ಲಿ ಅಪೋಸ್ತಲರ ಒಂದು ಕಾಲ ಸಮಯದಲ್ಲಿ ಯಾವ ರೀತಿಯ ಒಂದು ಸುವಾರ್ತೆಯ ಕಾರ್ಯ ನಡೀತಾ ಇತ್ತು ಅನ್ನೋದನ್ನು ನಾವು ಸತತವಾಗಿ ನೋಡ್ಕೊ ಬರ್ತಾ ಇದ್ದೀವಿ. ಅದು ಈ ದಿನದಲ್ಲೂ ಕೂಡ ಈ ವಾಕ್ಯಗಳನ್ನು ನಾವು ಧ್ಯಾನ ಮಾಡುವಾಗ ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸ್ರಿ ಅಂತ ಈ ಒಂದು ವಿಜ್ಞಾಪನೆಯನ್ನು ನಿಮ್ಮ ಒಬ್ಬನೇ ಕುಮಾರನಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಸ್ವರ್ಗೀಯ ತಂದೆಗೆ, ಆಮೇನ್. ಸಹೋದರರೇ, ಈ ದಿನದಲ್ಲೂ ಕೂಡ ನಾವು ಈ ವಿಷಯಗಳನ್ನು ನಾವು ಪರಿಶೀಲನೆ ಮಾಡುವಾಗ ಅಪೋಸ್ತಲರ ಕಾರ್ಯಗಳು 17ನೇ ಅಧ್ಯಾಯದಲ್ಲಿ ಒಂದಷ್ಟು ವಿಷಯಗಳನ್ನು ನಾವು ಕಳೆದ ವಾರದಲ್ಲಿ ನೋಡ್ತಾ ಇದ್ವಿ. ಅದು ಈಗ ಈ ದಿನದಲ್ಲಿ ನಾವು ನೋಡುವಂಥ ವಿಷಯ ಏನು ಅಂದರೆ, ಅಪೋಸ್ತಲ ಪೌಲ್ ಆತನ ಒಂದು ಸುವಾರ್ತೆಯನ್ನು ಸಾರುವ ಪಯಣದಲ್ಲಿ ಅವರು ಎಲ್ಲೆಲ್ಲ ಆ ಪಯಣದಲ್ಲಿ ಈ ಒಂದು ಸುವಾರ್ತೆಯನ್ನು ಸಾರಿದ್ರು, ಅಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆಗಳಿತ್ತು, ಯಾವ ರೀತಿಯ ಸಂಕಷ್ಟಗಳಿತ್ತು ಅಂತ ನಾವು ಹಂತವಾಗಿ ಒಂದೊಂದು ಸನ್ನಿವೇಶವನ್ನು ಇಟ್ಟು ನಾವು ನೋಡ್ಕೊ ಬರ್ತಾ ಇದ್ವಿ. ನಿಮಗೆ ಒಂದು ವೇಳೆ ಹೊಸದಾಗಿ ಬಂದಿರೋ ಒಂದು ವಿಷಯಕ್ಕೆ ನಾವು ಏನು ಮಾಡೋಣ ಅಂದರೆ, ಅವರು ನಡೆದು ಬಂದಂಥ ಆ ಒಂದು 2ನೇ ಪಯಣದಲ್ಲಿ ಅವರು ನಡೆದಂಥ ಒಂದು ಪಟ್ಟಣಗಳು ಯಾವುದು ಅಂತ ನೋಡಬೇಕಾದ್ರೆ ನಮಗೆ ಸತ್ಯವೇದದಲ್ಲಿ ತುಂಬ ಪ್ರಬಲವಾದ ಪಟ್ಟಣಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಬೇರಿಯಾ ಪಟ್ಟಣವನ್ನು ನೋಡಿದ್ವಿ. ಅದಾದ ನಂತರ ಅಥೇನಿಗೆ ಹೋಗುವಂಥ ಒಂದು ಸನ್ನಿವೇಶ, ಅದಾದ ನಂತರ ಕೊರಿಂಥಕ್ಕೆ ಹೋಗುವಂಥ ಸನ್ನಿವೇಶ. ನಾವು ಆಗಲೇ ಬೇರಿಯಾ ಪಟ್ಟಣದಲ್ಲಿ ಅವರು ಬಂದು ಯಾವ ರೀತಿಯ ಸುವಾರ್ತೆ ಕೆಲಸಗಳನ್ನು ಅವರು ಸಾರಿದ್ರು, ಯಾವ ರೀತಿಯ ಒಂದು ಸಂಕಷ್ಟಗಳನ್ನು ಎದುರಿಸಿದ್ರು, ಇದೆಲ್ಲ ಕೂಡ ನಾವು ಬೇರಿಯಾ ಪಟ್ಟಣದ ವಿಷಯದಲ್ಲಿ ನೋಡಬೇಕಾದ್ರೆ ಅಲ್ಲಿ ಅನೇಕ ವಿಷಯಗಳನ್ನು ನಮಗೆ ತಿಳಿಸುವಂಥದ್ದಾಗಿದೆ ಸಹೋದರರೇ. ಆ ವಿಚಾರದಲ್ಲಿ ನಾವು ನೋಡಬೇಕಾದ್ರೆ ಬೇರಿಯಾ ಪಟ್ಟಣದಲ್ಲಿ ನಾವು ನೋಡುವಾಗ ಈ ಬೇರಿಯಾ ಪಟ್ಟಣದವರು ನಾವು ನೋಡುವಾಗ ಸಹೋದರರೇ ತುಂಬಾನೇ ದೇವರ ವಾಕ್ಯಕ್ಕೆ ಪ್ರಾಮುಖ್ಯ ಕೊಡುವಂಥ ಒಂದು ಜನರಾಗಿದ್ರು ಅಂತ ಕೂಡ ನಮಗೆ ಎಲ್ರಿಗೂ ಗೊತ್ತಿರುವಂಥ ಒಂದು ವಿಷಯ. ಈ ಬೇರಿಯಾ ಪಟ್ಟಣಕ್ಕೆ ಬರೋದಕ್ಕೆ ಮುನ್ನ
ಇನ್ನೊಂದು ಪ್ರಬಲವಾಗಿ ನಾವು ಯಾವಾಗಲೂ ಕೇಳುವ ಇನ್ನೊಂದು ಪಟ್ಟಣ ಯಾವುದು ಅಂತ ನೋಡ್ಬೇಕಾದ್ರೆ ಥೆಸ್ಲೋನಿಕ ಪಟ್ಟಣ. ಈ ಥೆಸ್ಲೋನಿಕ ಪಟ್ಟಣದಲ್ಲೂ ಕೂಡ ಸಹೋದರರೇ ಅನೇಕ ವಿಷಯಗಳನ್ನ ಅವರು ಮಾಡಿದ್ರು. ಆದರೆ ನಾವು ಒಂದು ವಿಷಯನ ಏನ್ ನೋಡ್ಬೇಕು ಅಂದ್ರೆ, ಈ ಎಲ್ಲಾ ಪ್ರಾಂತ್ಯಗಳಲ್ಲೂ ಅವರು ಸುವಾರ್ತೆಯನ್ನ ಸಾರುವಾಗ ಅತಿ ಹೆಚ್ಚಾದ ಮಂದಿ ಅಲ್ಲಿ ಈ ಒಂದು ಸತ್ಯದ ವಿಷಯವನ್ನ ಕೇಳಿ ಅವರು ಕ್ರಿಸ್ತನನ್ನ ಅವರು ಹಿಂಬಾಲಿಸೋದಿಕ್ಕೆ ಆಗಿಲ್ಲ. ತುಂಬಾ ಕಡಿಮೆ ಜನನೇ ಈ ಒಂದು ಪೌಲನ ಒಂದು ಸುವಾರ್ತೆಯನ್ನ ಕೇಳಿ ಬಂದಿದ್ದಂಥ ಜನ. ಅದರಲ್ಲಿ ವಿಶೇಷವಾಗಿ ಒಂದಷ್ಟು ಜನರ ಹೆಸರುಗಳನ್ನ ಈ ಒಂದು ಅಪೋಸ್ಲರ ಕಾರ್ಯದಲ್ಲಿ ನಮಗೆ ಕೊಟ್ಟಿದ್ದಾರೆ. ಅವರು ಈ ಒಂದು ಅಪೋಸ್ಲರ ಕಾರ್ಯಗಳನ್ನ ಬರೆಯುವಾಗ ತುಂಬಾ ಒಂದೊಂದು ಪಟ್ಟಣದಲ್ಲೂ ತುಂಬಾ ಮುಖ್ಯವಾದ ಒಂದು ವ್ಯಕ್ತಿಗಳು ಯಾವ ರೀತಿ ಅವರು ಸುವಾರ್ತೆಯನ್ನ ಅವರು ಸ್ವೀಕರಿಸಿಕೊಂಡು ಅವರ ಜೀವನವನ್ನ ಅವರು ನಡೆಸಿದ್ರು ಅಂತ ನೋಡ್ಬೇಕಾದ್ರೆ, ಅವರು ಥೆಸ್ಲೋನಿಕ ಪಟ್ಟಣದಲ್ಲಿ ಸುವಾರ್ತೆಯನ್ನ ಸಾರುವಾಗ ನೀವು ಈ ಒಂದು ವಿಚಾರಗಳನ್ನ 17ನೇ ಅಧ್ಯಾಯದಲ್ಲಿ ಓದ್ಕೊಂಡು ಹೋದ್ರೆ ಅಲ್ಲಿ ಅಷ್ಟು ದೊಡ್ಡ ಒಂದು ಪಟ್ಟಣದಲ್ಲಿ ಅನೇಕ ಜನರು ಪೌಲು ಮತ್ತೆ ಸೀಲನ ಒಂದು ಮಾತುಗಳನ್ನ ಕೇಳಿದ್ರು ಕೂಡ ಸಹೋದರರೇ ಅಲ್ಲಿ ಒಂದು ವ್ಯಕ್ತಿಯ ಹೆಸರನ್ನ ನಮಗೆ ಕೊಟ್ಟಿದ್ದಾರೆ. ಅದು ಯಾರಂದ್ರೆ ಜೇಸನ್ ಅನ್ನುವ ಒಬ್ಬ ವ್ಯಕ್ತಿ. ಇವರು ಮಾತ್ರ ಅಲ್ಲಿ ಹೈಲೈಟ್ ಆಗಿ ಈ ಒಂದು ಥೆಸ್ಲೋನಿಕ ಪಟ್ಟಣದಲ್ಲಿ ಮಾಡಿದಂತ ವಿಷಯ. ಇದು ಒಂದಾಯ್ತು. ಅದಾದ ನಂತರ ಥೆಸ್ಲೋನಿಕ ಪಟ್ಟಣದಲ್ಲಿ ನಾವು ಒಂದೊಂದು ಪಟ್ಟಣನೂ ಪೌಲು ಅವರು ಆ ಒಂದು ಕೆಲಸವನ್ನ ಬಿಟ್ಟು ಇನ್ನೊಂದು ಪಟ್ಟಣಕ್ಕೆ ಹೋಗುವ ಕಾರಣ ಏನು ಅಂತ ನೀವು ಗಮನಿಸಿ ನೋಡ್ಬೇಕಾದ್ರೆ ಎಲ್ಲಾ ಕಡೆನೂ ಪ್ರಾರಂಭದಲ್ಲಿ ಈ ಒಂದು ಸತ್ಯದ ವಿಚಾರಗಳನ್ನ ಸಭಾಮಂದಿರಗಳಲ್ಲಿ ಯಹೂದ್ಯರು ಪ್ರಾಮುಖ್ಯವಾಗಿ ಸ್ವೀಕಾರ ಮಾಡಿ ಸ್ವಲ್ಪ ದಿನಗಳು ಆದ ನಂತರನೇ ಅಲ್ಲಿ ಆ ಒಂದು ವಿಷಯಗಳು ಯಹೂದ್ಯರಿಗೆ ಗ್ರಹಿಸ್ಕೊಳ್ಳಕ್ಕೆ ಕಷ್ಟ ಆಗ್ತಾ ಇತ್ತು. ಅದರಲ್ಲಿ ವಿಶೇಷವಾಗಿ ಯೇಸು ಕ್ರಿಸ್ತನೇ ಮೆಸಾಯ ಅಂತ ಹೇಳುವಂತ ಒಂದಷ್ಟು ವಿಷಯಗಳು. ಸೊ ಯಾವಾಗ ಈ ಒಂದು ವಿಷಯಗಳು ಆ ಒಂದು ಸಂಘರ್ಷಗಳು ಅಲ್ಲಿ ಪ್ರಾರಂಭ ಆಗುತ್ತೋ ಆವಾಗ ಪೌಲನು ನೆಕ್ಸ್ಟ್ ಸಿಟಿಗೆ ಟ್ರಾವೆಲ್ ಆಗುವಂತ ವಿಷಯನೇ ನಾವು ಕಂಟಿನ್ಯೂ ಆಗಿ ನೋಡ್ಕೊ ಬರ್ತಾ ಇದ್ದೀವಿ. ಅದರಲ್ಲಿ ಬೇರಿಯಾ ಪಟ್ಟಣದ ವಿಷಯವನ್ನ ನೋಡಿದ್ವಿ. ಬೇರಿಯಾ ಪಟ್ಟಣದಲ್ಲಿ ಥೆಸ್ಲೋನಿಕ ಪಟ್ಟಣವನ್ನ ನೋಡಿದ್ವಿ. ಬೇರಿಯಾ ಪಟ್ಟಣದಲ್ಲಿ ಎಷ್ಟು ಮಂದಿ ಅವರ ಒಂದು ಮಾತುಗಳನ್ನ ಕೇಳಿ ಕ್ರಿಸ್ತನನ್ನ ಸ್ವೀಕಾರ ಮಾಡಿದ್ರು ಅಂತ ನೋಡ್ಬೇಕಾದ್ರೆ, ಬೇರಿಯಾ ಪಟ್ಟಣದಲ್ಲಿ ಯಾರು ಆ ತರ ವಿಶೇಷವಾದ ವ್ಯಕ್ತಿಗಳ ಹೆಸರು ಕೊಡದೇ ಇದ್ರು ಕೂಡ ಅಲ್ಲಿ ನಮಗೆ ವಚನದಲ್ಲಿ ಏನಂತ ಕೊಡ್ತಾರೆ ಅಂದ್ರೆ, ಅನೇಕ ಮಂದಿ ಅವರ ಒಂದು ಸತ್ಯದ ಸುವಾರ್ತೆಯನ್ನ ಸ್ವೀಕಾರ ಮಾಡಿದ್ರು. ಅದರಲ್ಲೂ ಕೂಡ ಬೇರಿಯಾ ಪಟ್ಟಣದಲ್ಲಿ ತುಂಬಾ ಒಂದು ಘನತೆ ಇರುವಂತ ಸ್ತ್ರೀಯರು ಕೂಡ ಆ ಒಂದು ಸುವಾರ್ತೆಯನ್ನ ಅವರು ಸ್ವೀಕಾರ ಮಾಡಿದ್ರು ಅಂತ 17:12 ನಿಮ್ಮ ರೆಫರೆನ್ಸ್ಗೆ ನೀವು ಬರ್ಕೊಂಡ್ರೆ ಅಪೊಸ್ತಲರ ಕಾರ್ಯಗಳು 17:12 ಈ ವಿಚಾರವನ್ನ ಹೇಳಿದ್ದಾರೆ. ಸೊ ಬೇರಿಯಾ ಪಟ್ಟಣದ ವಿಚಾರ ನಮಗೆ ಗೊತ್ತಾಯ್ತು. ಈಗ ಬೇರಿಯಾ ಪಟ್ಟಣದಿಂದ ಅಪೊಸ್ತಲ ಪೌಲ್ ಎಲ್ಲಿಗೆ ಬರ್ತಾರೆ ಅಂದ್ರೆ ಅಥೇನ್ ಪಟ್ಟಣಕ್ಕೆ ಬರ್ತಾರೆ. ಈ ಅಥೇನ್ ಪಟ್ಟಣದಲ್ಲಿ ನಡೆದಂತ ವಿಷಯಗಳನ್ನೇ ಕಳೆದ ವಾರದಲ್ಲಿ ಕೂಡ ನಾವು ವಿಶೇಷವಾಗಿ ನೋಡ್ಕೊ ಬರ್ತಾ ಇದ್ವಿ. ಈ ಅಥೇನ್ ಪಟ್ಟಣದಲ್ಲಿ ನಾವು ಏನಂತ ನೋಡ್ತೀವಿ ಅಂದ್ರೆ, ಸಹೋದರರೇ, ಪೌಲನು ಈ ಅಥೇನ್ ಪಟ್ಟಣಕ್ಕೆ ಬರುವಾಗ ಒಬ್ಬಂಟಿಯಾಗಿ ಬರ್ತಾರೆ. ಯಾಕೆ ಅಂದ್ರೆ ಅಲ್ಲಿ ಬೇರಿಯಾ ಪಟ್ಟಣದಲ್ಲಿ ಅವ್ರಿಗೆ ಆದಂತ ಒಂದಷ್ಟು ಘಟನೆಗಳಲ್ಲಿ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ಅಲ್ಲಿರುವ ಸಹೋದರರುಗಳು ಇವ್ರನ್ನ ಹೆಂಗಾದ್ರೂ ಇವ್ರು ತಪ್ಪಿಸಿ ಇವ್ರನ್ನ ಬೇರೆ ಪಟ್ಟಣಕ್ಕೆ ಇವ್ರನ್ನ ಕರೆದೊಯ್ಬೇಕು ಅಂತೇಳಿ ರಾತ್ರಿನೇ ಅಪೊಸ್ತಲನ ಮಾತ್ರ ಅಲ್ಲಿಂದ ಕರೆತಂದು ಅಥೇನ್ ಪಟ್ಟಣದಲ್ಲಿ ಅವ್ರನ್ನ ಇರಿಸ್ಕೋತಾರೆ. ತಿಮೋತಿ ಮತ್ತೆ ಸೀಲ ಇನ್ನೂ
ಬೇರಿಯಾ ಪಟ್ಟಣದಲ್ಲೇ ಉಳ್ಕೋತಾರೆ. ಆ ಸನ್ನಿವೇಶಗಳು ಹಂಗಿರೋದ್ರಿಂದ ಪೌಲ್ನ ಮಾತ್ರ ಅಲ್ಲಿಂದ ಬಿಡುಗಡೆ ಮಾಡಿ ಕರ್ಕೊಬಂದು ಅಥೇನ್ ಪಟ್ಟಣದಲ್ಲಿ ಅಲ್ಲಿ ಬಿಡ್ತಾರೆ. ಸೊ ಅಲ್ಲಿ ಪೌಲ್ ಅಲ್ಲಿ ಒಬ್ಬೊಂಟಿಯಾಗಿ ಬರುವಾಗ ಅಲ್ಲಿ ತಿಮೋತಿ ಮತ್ತೆ ಸೀಲನಿಗೆ ಹೇಳಿ ಬರ್ತಾರೆ, ಆದಷ್ಟು ಬೇಗ ನೀವು ನನ್ನ ಜೊತೆ ನೀವು ಬಂದು ಸೇರ್ಬೇಕು ಅಂತ ಒಂದು ಆಹ್ವಾನ ಅಥವಾ ಒಂದು ರಿಕ್ವೆಸ್ಟ್ ನ ಮಾಡ್ಕೋತಾರೆ. ಯಾಕಂದ್ರೆ ಅಲ್ಲಿ ಗಲಿಬಿಲಿಯಲ್ಲಿ ಅಲ್ಲಿರುವಂತ ಘಟನೆಗಳಲ್ಲಿ ಅಲ್ಲಿರುವಂತ ಒಂದಷ್ಟು ಏನಂತ ಹೇಳ್ಬೇಕಾದ್ರೆ ಕನ್ಫ್ಯೂಸ್ಡ್ ಕಂಡೀಷನ್ ಅಲ್ಲಿ ಪೌಲ ಒಂದು ಜೀವಕ್ಕೆ ಅಪಾಯ ಇರೋದ್ರಿಂದ ಅಲ್ಲಿರುವಂತ ಸಹೋದರಗಳು ಪೌಲನ್ನ ಇಮ್ಮಿಡಿಯೇಟ್ ಆಗಿ ಅಲ್ಲಿಂದ ಅವ್ರನ್ನ ಕರೆತಂದು ಅಥೇನ್ ಪಟ್ಟಣದಲ್ಲಿ ಬಿಡ್ತಾರೆ. ಈ ಅಥೇನ್ ಪಟ್ಟಣದಲ್ಲಿ ನಾವು ನೋಡಿದಂತ ವಿಶೇಷ ಕಳೆದ 2 ವಾರಗಳಲ್ಲಿ ನಾವು ನೋಡ್ಕೊ ಬರ್ತಾ ಇದ್ವಿ. ಈ ಅಥೇನ್ ಪಟ್ಟಣದಲ್ಲಿ ಅಪೊಸ್ತಲ ಪೌಲ್ ಎಂತ ಒಂದು ಸುವಾರ್ತೆಯನ್ನ ಯಾವ ರೀತಿ ಅದನ್ನ ಸಾರಿದ್ರು ಅಂತ ನಾವು ನೋಡ್ಬೇಕಾದ್ರೆ ಇದು ನಮ್ಮ ಎಲ್ಲರಿಗೂ ಈ ಸುವಾರ್ತೆಯ ಸಾರುವಂತ ಒಂದು ಒಂದು ರೆಸ್ಪಾನ್ಸಿಬಿಲಿಟಿನ ದೇವರು ಕೊಟ್ಟಿದ್ದಾರೆ. ಯಾವ ರೀತಿ ಸಾರ್ಬೋದು ಅಂತ ಇಂಥ ಒಂದು ವಿಷಯಗಳಲ್ಲಿ ನಾವು ತಿಳ್ಕೊಬಹುದು. ಸೊ ಅಲ್ಲಿ ಪೌಲು ಒಬ್ಬೊಂಟಿಯಾಗಿ ಅಥೇನ್ ಪಟ್ಟಣದಲ್ಲಿ ಇದ್ದಾರೆ. ಅಥೇನ್ ಪಟ್ಟಣ ಯಾವ ರೀತಿಯ ಒಂದು ವಿಶೇಷತೆ ಅಂದ್ರೆ ಅತಿ ಹೆಚ್ಚಾದ ವಿಗ್ರಹಗಳು ಇರುವಂತ ಪಟ್ಟಣ. ಅತಿ ಹೆಚ್ಚಾದ ದೇವತೆಗಳನ್ನ ವಿಗ್ರಹಗಳಾಗಿ ಮಾಡಿ ಪೂಜಿಸುವ ಅಥೇನ್ ಜನರು, ಇವರು ಅನ್ಯ ಜನರಾಗಿದ್ರು. ಈ ಒಂದು ಅಥೇನ್ ಪಟ್ಟಣದಲ್ಲಿ ಕೂಡ ನಾವು ನೋಡುವಾಗ ಸಹೋದರರೇ, ಅಲ್ಲಿ ಪೌಲು ಅವರು ಎಷ್ಟು ಜ್ಞಾನದಿಂದ ಅವರು ಆ ಸುವಾರ್ತೆಯನ್ನ ಸಾರ್ತಾರಂತ ನೋಡ್ಬೇಕಾದ್ರೆ ನಿಮ್ಗೆಲ್ರೂ ಗೊತ್ತಿರೋಂಥ ವಿಷಯಗಳೇ. ಸೊ ಇಲ್ಲಿ ಏನ್ ಮಾಡ್ತಾರಂದ್ರೆ ಅವರು ಆ ಒಂದು ಪಟ್ಟಣವನ್ನ ಸುತ್ತಿ ನೋಡುವಾಗ ಅವರೊಳಗೆ ತಡಿಯಕ್ಕಾಗದೇ ಇರುವಂತ ಒಂದು ವಿಷಯ ಇದೆ. ಯಾಕಂದ್ರೆ ಇನ್ನು ಸೀಲ ಮತ್ತೆ ತಿಮೋತಿಯು ಅವ್ರ ಹತ್ರ ಬಂದಿರ್ಲಿಲ್ಲ. ಅಷ್ಟು ಬೇಗ ಪೌಲ್ಗೆ ಅಲ್ಲಿ ಇರುವಂತ ಸನ್ನಿವೇಶಗಳನ್ನ ನೋಡಿ ತುಂಬಾನೇ ಬೇಜಾರಾಗಿ ಸುವಾರ್ತೆಯನ್ನ ಒಬ್ಬೊಂಟಿಯಾಗಿ ಸಾರೋದಿಕ್ಕೆ ಅವರು ಧೈರ್ಯ ಹೊಂದುತ್ತಾರೆ. ಸಹೋದರರೇ, ಆ ಧೈರ್ಯ ಹೊಂದಿ ಅಲ್ಲಿ ನೋಡುವಾಗ ಅನೇಕ ವಿರೋಧಗಳು ವಿವಾದಗಳು ನಡೆದಾಗ ಅಲ್ಲಿ ಅವ್ರು ಹೇಳೋದು ನಮ್ಗೆ ಗೊತ್ತಿದೆಯಲ್ಲ, ಒಂದು ಬಲಿಪೀಠದಲ್ಲಿ ಗೊತ್ತಿಲ್ಲದೆ ಇರುವಂತ ದೇವರಿಗೆ ಅಂತ ಬರೆದಿರುವ ವಿಷಯವನ್ನ ತಗೊಂಡು ಅವ್ರ ಸುವಾರ್ತೆಯನ್ನ ಸಾರೋದನ್ನ ನಾವು ನೋಡ್ಬೋದು ಸಹೋದರರೇ. ಸೊ ಅಲ್ಲಿ ಅನೇಕ ವಿಚಾರಗಳನ್ನ ಹೇಳ್ತಾರೆ. ಅಲ್ಲಿ ಹೇಳುವಂತ ವಿಚಾರಗಳನ್ನ ನಾವು ಗಮನಿಸಿ ನೋಡಿದ್ರೆ ಅಲ್ಲಿ ಅಪೊಸ್ತಲ ಪೌಲು ಆ ವಿಗ್ರಹಗಳು ಯಾವ ರೀತಿ ದೇವತೆಗಳು ಆ ವಿಗ್ರಹಗಳಾಗಿದ್ರ ಕೂಡ ಅದು ನಿಜವಾದ ದೇವರಿಲ್ಲ ಅಂತ ಅಲ್ಲಿ ತಂದೆಯಾದ ದೇವರ ಒಂದು ವಿಚಾರವನ್ನ ಅಲ್ಲಿ ಸಾಕ್ಷಿಯಾಗಿ ಹೇಳಿ ಅಲ್ಲಿಂದ ಆದಾಮನಿಂದ ಬಂದಂತ ಸಂತತಿಯನ್ನ ಬಗ್ಗೆ ಅಲ್ಲಿ ಮಾತಾಡುವುದನ್ನ ಕಳೆದ ವಾರದಲ್ಲಿ ನಾವು ಕೂಡ ನೋಡಿದ್ವಿ. ಸಹೋದರ ದೇವರು ಎಂತ ಮಹತ್ವವುಳ್ಳ ದೇವರು ಅಂದ್ರೆ ಅವರೊಳಗೆ ಎಲ್ಲಾನು ಅಡಗಿದೆ ಅಂತ ಅವರು 17ನೇ ಅಧ್ಯಾಯ ನೀವು 27ರಿಂದ ನೋಡ್ಕೊಂಡು ಹೋದ್ರೆ 31 ತನಕ ತಂದೆಯಾದ ದೇವರ ಒಂದು ಮಹೋನ್ನತವನ್ನ ಅಲ್ಲಿ ಹೇಳುವಂತ ವಿಷಯ. ಅವರು ಗೊಂಬೆಗಳ ತರ ಇಲ್ಲ ಅಥವಾ ಮನುಷ್ಯರ ತರ ಇಲ್ಲ. ದೇವರು ನಾವು ಆಲೋಚನೆ ಮಾಡೋದಕ್ಕಿಂತ ತುಂಬಾ ಅದ್ಭುತವಾಗಿ ಅದನ್ನ ನಮ್ಮ ಆಲೋಚನೆಗೆ ಬರಕ್ಕೆ ಆಗದೆ ಇರುವಂತ ಒಂದು ದೇವರು ಅನ್ನೋದನ್ನ ಅವರು ಸ್ಪಷ್ಟಪಡಿಸ್ತಾರೆ. ಸೊ ಈ ಒಂದು ಸ್ಪಷ್ಟವನ್ನ ಪಟ್ಟ ನಂತರ ನಾವು ನೋಡುವಾಗ ಸಹೋದರರೇ, ಅಲ್ಲಿ ಇದೆಲ್ಲ ಮಾತನಾಡುವಾಗ ಅಲ್ಲಿ ಒಂದು ವಿಷಯವನ್ನ ನಾವು ಏನ್ ನೋಡ್ಬೇಕಂದ್ರೆ ಇದೆಲ್ಲ ಕೂಡ ಜನರಲ್ ಆಗಿ ಯಹೂದ್ಯರ ಸಭಾಮಂದಿರಗಳಲ್ಲೋ ಅಥವಾ ಯಹೂದ್ಯರ ಸಂಗಡನೋ ಅಥವಾ ಸಾಮಾನ್ಯ ಒಂದು ಅನ್ಯ ಜನರ ಮುಂದೆ ಮಾತಾಡಿಲ್ಲ. ಇದನ್ನೆಲ್ಲ ಎಲ್ಲ ಮಾತಾಡಿದ್ರು ಅಪೊಸ್ತಲ ಪೌಲ್ ಅಂದ್ರೆ ಈ ಸಾಕ್ಷಿಯನ್ನ ಎಲ್ಲಿ ಕೊಟ್ರು ಅಂದ್ರೆ ಅಲ್ಲಿ ಅಥೇನ್ ಪಟ್ಟಣದಲ್ಲಿ ಪ್ರಾರಂಭದಲ್ಲಿ ಅವರು ಸಭಾಮಂದಿರಗಳಲ್ಲಿ ಮಾತಾಡಿದ್ರು. ಆದರೆ ಆ ಸಭಾಮಂದಿರದಲ್ಲಿ ವಿಚಾರಗಳನ್ನ ಕೇಳಿದಂತ ಯಹೂದ್ಯರು ಮತ್ತೆ ಅನ್ಯ ಜನರು ಗ್ರೇಕರು ಏನ್ ಮಾಡ್ತಾರೆ ಅಂದ್ರೆ ನೀವು ನಮ್ಮ
ನ್ಯಾಯಾಲಯಕ್ಕೆ ಬಂದು ಈ ವಿಚಾರಗಳನ್ನ ನಮ್ಮ ನ್ಯಾಯಸ್ಥಾಪಕರ ಹತ್ರ ನೀವು ಮಾತಾಡಿ ಅಂತ ಅಲ್ಲಿ ಕರ್ಕೊಬರುವಂತ ಒಂದು ವಿಷಯ. ಅದನ್ನೇ ನಾವು ನೋಡ್ತೀವಿ. ಮಾರ್ಸ್ ಹಿಲ್ ಅಂತ ಇಂಗ್ಲಿಷಲ್ಲಿ ನೋಡ್ಬೇಕಾದ್ರೆ ಒಂದು ಜಾಗ ಅಲ್ಲಿ ಕರ್ಕೊಬರ್ತಾರೆ. ಅಲ್ಲಿ ಕರ್ಕೊಬಂದಾಗನೇ ಇಲ್ಲಿ ಪೌಲು ಈ ಸಾಕ್ಷಿಯನ್ನ ಹೇಳೋದನ್ನ ಕಳೆದ ವಾರದಲ್ಲಿ ನೋಡಿದ್ವಿ. ಅದರಲ್ಲಿ ನಾನಾ ವಿಷಯಗಳನ್ನ ಪೌಲ್ ಅಲ್ಲಿ ಮಾತಾಡಿದ್ರು ಕೂಡ ಅಲ್ಲಿ ಇರುವಂತ ಕೇಳುವಂತ ಜನರಿಗೆ ಅಥವಾ ಅಲ್ಲಿರುವಂತ ನ್ಯಾಯಸ್ಥಾಪಕರಿಗೆ ಯಾವುದು ತಪ್ಪು ಅಂತ ಕಂಡುಹಿಡಿಯಕ್ಕೆ ಯಾವುದೇ ಒಂದು ಅವಕಾಶ ಸಿಕ್ಕಿಲ್ಲ ಅಂತ ನೋಡ್ತೀವಿ. ಆವಾಗ ಪೌಲು ಕೊನೆಯದಾಗಿ ಅಲ್ಲಿ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಪುನರುತ್ಥಾನದ ಬಗ್ಗೆ ಮಾತಾಡ್ತಾರೆ. ಇದು ನಾವು ನೋಡ್ಬೇಕಾದ್ರೆ 17ನೇ ಅಧ್ಯಾಯ 32ನೇ ವಚನದಲ್ಲಿ ಈ ವಿಷಯವನ್ನ ನೋಡಿದ್ವಿ. ಏನಂತ ನೋಡ್ಬೇಕಾದ್ರೆ ಪುನರುತ್ಥಾನ ಅನ್ನೋದು ಒಂದು ಇದೆ. ಯೇಸು ಕ್ರಿಸ್ತನು ಪುನರುತ್ಥಾನ ಆಗಿ ಈ ಒಂದು ಪುನರುತ್ಥಾನದ ಬಗ್ಗೆ ಮಾತಾಡಿದಾಗ ಅಲ್ಲಿ ವಚನ ಹೇಳ್ತದೆ, ಅನೇಕರು ಅವರನ್ನ ಅಪಹಾಸ್ಯ ಮಾಡಿದ್ರು ಅನ್ನೋದನ್ನು ಹೇಳ್ತಾರೆ. ಅದು ಮಾತ್ರ ಅಲ್ಲ, ಅಲ್ಲಿ ಅನೇಕರು ಅವರ ಮಾತುಗಳಿಗೆ ಕಿವಿ ಕೊಡದೆ ಹೋದ್ರು ಅಂತ ನಾವು ನೋಡ್ತೀವಿ. ಸೊ ಇಲ್ಲಿ ಅಥೇನ್ ಪಟ್ಟಣದಲ್ಲಿ ನಾವು ಕೊನೆಯದಾಗಿ ಕಳೆದ ವಾರದಲ್ಲಿ ನೋಡುವಾಗ ಏನು ಇಷ್ಟು ದಿನ ಕಾಲ ಅಥೇನ್ ಪಟ್ಟಣದಲ್ಲಿ ಒಬ್ಬೊಂಟಿಯಾಗಿ ಸುವಾರ್ತೆಯನ್ನ ಸಾರಿದ ಪೌಲ್ಗೆ ಅಲ್ಲಿ ಏನಾದ್ರೂ ಆದಾಯ ಆಯ್ತಾ, ಅಥವಾ ಏನಾದ್ರೂ ಯಾರಾದ್ರೂ ಒಬ್ಬರಾದ್ರೂ ಅಲ್ಲಿ ಆ ಸುವಾರ್ತೆಯನ್ನ ಕೇಳಿ ಕ್ರಿಸ್ತನನ್ನ ಸ್ವೀಕಾರ ಮಾಡಿದ್ರ ಅನ್ನುವ ಒಂದು ಪ್ರಶ್ನೆಯನ್ನ ನಾವು ನೋಡಿದಾಗ ಸಹೋದರರೇ, ಅಲ್ಲಿ ಅನೇಕ ಸಹೋದರಿಗಳು ಬರದೇ ಇದ್ರು ಕೂಡ ಇಬ್ರು ಪ್ರಬಲವಾದ ವ್ಯಕ್ತಿಗಳ ಬಗ್ಗೆ ಅಲ್ಲಿ ಮಾತನಾಡೋದನ್ನ ಬರೆಯೋದನ್ನ ನಾವು ನೋಡ್ತೀವಿ. ಈ ಪ್ರಬಲವಾದ ವ್ಯಕ್ತಿಗಳ ಬಗ್ಗೆ ವ್ಯಕ್ತಿಗಳ ಹೆಸರನ್ನ ಕೊಟ್ಟು ಇವರ ಸಂಗಡ ಇನ್ನೂ ಅನೇಕರು ಕ್ರಿಸ್ತನನ್ನ ನಂಬುದ್ರು ಈ ಪಟ್ಟಣದಲ್ಲಿ ಕೂಡ ಅಂತ ಈ ವಿಚಾರವನ್ನ ನಾವು ಕಳೆದ ವಾರದಲ್ಲಿ ನೋಡುವಾಗ ಅಪೊಸ್ತಲರ ಕಾರ್ಯಗಳು 17ನೇ ಅಧ್ಯಾಯ 33 ಮತ್ತು 34ನೇ ವಚನಗಳನ್ನ ನಾವು ಓದೋಣ. ಅಪೊಸ್ತಲರ ಕಾರ್ಯಗಳು 17ನೇ ಅಧ್ಯಾಯ 33 ಮತ್ತು 34 ವಚನಗಳನ್ನ ಓದೋಣ. ಹೀಗಿರಲು ಪೌಲನು ಅವರ ಮಧ್ಯದಿಂದ ಹೊರಟು ಹೋದನು. ಕೆಲವರು ಅವನನ್ನು ಅಂಟಿಕೊಂಡು ನಂಬಿದವರಲ್ಲಿ ಅರಿಯೋಪಾಗದ ಸಭೆಯವನಾದ ದಿಯೋನುಸ್ಯನು, ದಾಮರಿ ಎಂಬಾಕೆಯೂ ಇನ್ನೂ ಕೆಲವರು ಇದ್ದರು. ಓಕೆನಾ. ಸೊ ಇಲ್ಲಿ ನಾವು ನೋಡುವಾಗ ಆ ಪುನರುತ್ಥಾನದ ವಿಚಾರಗಳನ್ನ ಮಾತಾಡಿದಾಗ ಆ ಅಥೇನ್ ಪಟ್ಟಣದ ಜನರ ವಿಶೇಷತೆ ಏನಂದ್ರೆ, ಏನಾದ್ರೂ ಒಂದು ಸುದ್ದಿ ಹೊಸದಾಗಿದ್ರೆ ಅದನ್ನ ಕೇಳಕ್ಕೆ ತುಂಬಾ ಆಸಕ್ತಿ ಇರುವ ಜನರಾಗಿದ್ರಂತೆ. ಏನೋ ಒಂದು ಕುತೂಹಲ, ಯಾವ್ದಾದ್ರೂ ಒಂದು ಹೊಸದಾಗಿ ಒಂದು ವಿಷಯ ಬಂದಾಗ ಅದರ ಬಗ್ಗೆ ಮಾತನಾಡೋದು, ಚರ್ಚೆ ಮಾಡೋದು ಇವರ ಒಂದು ಹವ್ಯಾಸವಾಗಿತ್ತು ಅಥೇನ್ ಪಟ್ಟಣದ ಜನರಿಗೆ. ಸೊ ಆ ರೀತಿಯ ಒಂದು ವಿಚಾರದಲ್ಲಿ ನೋಡ್ಬೇಕಾದ್ರೆ ಅಲ್ಲಿರುವಂತ ಪ್ರಬುದ್ಧರಾಗಿರುವಂತ ಅಥವಾ ನ್ಯಾಯಸ್ಥಾಪಕರು ಅಥವಾ ಜಡ್ಜಸ್ ಆ ಒಂದು ನ್ಯಾಯಾಲಯ ಅನ್ನುವ ಒಂದು ವಿಚಾರದಲ್ಲಿ ನೋಡ್ಬೇಕಾದ್ರೆ ತುಂಬಾ ಫಿಲಾಸಫರ್ಸ್ ಅಂತ ಹೇಳ್ಬೇಕಾದ್ರೆ ಅಷ್ಟು ಬುದ್ಧಿವಂತರು ಈ ಅಥೇನ್ ಪಟ್ಟಣದಲ್ಲಿ ಇದ್ರು ಅಂತ ನೋಡ್ತೀವಿ. ಸೊ ಅಲ್ಲಿ ನಾವು ನೋಡುವಾಗ ಸಹೋದರರೇ, ಈ ಒಂದು ಸತ್ಯದ ವಿಷಯವನ್ನ ಹೇಳುವಾಗ ಅನೇಕರು ಅವ್ರನ್ನ ಆ ಒಂದು ಸತ್ಯದ ವಿಚಾರಕ್ಕೆ ವಿರೋಧ ವ್ಯಕ್ತಪಡಿಸುವ ಸಮಯದಲ್ಲಿ ಪೌಲಿಗೆ ಏನ್ ಮಾಡ್ತಾರೆ ಅಂದ್ರೆ ಅಥೇನ್ ಪಟ್ಟಣವನ್ನ ಬಿಟ್ಟು ಕೊರಿಂಥಿಯ ಪಟ್ಟಣಕ್ಕೆ ಬರ್ತಾರೆ. ಸೊ ಅಥೇನ್ ಪಟ್ಟಣದಲ್ಲಿ ಯಾರು ಅಲ್ಲಿ ಸುವಾರ್ತೆಯನ್ನ ಕೇಳಿ ಕ್ರಿಸ್ತನನ್ನ ಸ್ವೀಕಾರ ಮಾಡಿದ್ರು ಅಂದ್ರೆ 34ನೇ ವಚನದಲ್ಲಿ ಇಬ್ರು ಹೆಸರುಗಳನ್ನ ಕೊಡ್ತಾರೆ ಸಹೋದರರೇ. ಸೊ ಇವ್ರು ಇಬ್ರು ಹೆಸರುಗಳನ್ನ ಕೊಟ್ಟಾಗ ಇವ್ರು ಯಾರು ಅನ್ನೋದನ್ನ ನಾವು ತಿಳ್ಕೋಬೇಕು. ಓಕೆನಾ. ಸೊ ಈ ಇಬ್ರು ವ್ಯಕ್ತಿಗಳ ಹೆಸರನ್ನ ಕೊಟ್ಟಾಗ ಡೈನೋಸಿಸ್ ಅನ್ನುವ ಒಂದು ಇಂಗ್ಲಿಷ್ ಪದವನ್ನು ಯೂಸ್ ಮಾಡ್ತಾರೆ. ಈ ವ್ಯಕ್ತಿ ಯಾರು ಅಂತ ನೋಡ್ಬೇಕಾದ್ರೆ, ಯಾವ ಒಂದು ನ್ಯಾಯಾಲಯಕ್ಕೆ ಅಪೊಸ್ತಲ ಪೌಲ್ ಬಂದು ಆ ಒಂದು ಸತ್ಯದ ವಿಚಾರವನ್ನ ಪ್ರಕಟಣೆ ಮಾಡಿದ್ರು ಅಥವಾ ಅಲ್ಲಿ ಸಾಕ್ಷಿ ಕೊಟ್ರು, ಆ ನ್ಯಾಯ ವಿಚಾರಣೆಯ
ಏನ್ರಿ ಆ ಒಂದು ನ್ಯಾಯಾಲಯದ ಒಂದು ನ್ಯಾಯಾಧಿಪತಿಯಾಗಿದ್ರು ಈ ಅಪ್ಪ ಅಂತ ನಮಗೆ ಹಿಸ್ಟ್ರಿ ಹೇಳ್ತದೆ. ಓಕೆನಾ? ಸೊ ನಮಗೆ ಗೊತ್ತಿದೆ ಎಥೇನ್ ಪಟ್ಟಣ ಬಂದು ತುಂಬಾ ಒಂದು ದೊಡ್ಡ ಒಂದು ಫಿಲಾಸಫರ್ಸು, ತುಂಬಾ ಓದಿ ತುಂಬಾನೇ ಒಂದು ಎಜುಕೇಟೆಡ್ ಪೀಪಲ್ ಮಧ್ಯದಲ್ಲಿ ಈ ವಿಚಾರ ನಡೆಯುವಾಗ ಆ ಟೈಮಲ್ಲಿ ಈಗ ಹೆಂಗೆ ಹೈಕೋರ್ಟು ಸುಪ್ರೀಂ ಕೋರ್ಟ್ ಎಲ್ಲ ಇದೆಯಲ್ಲ, ಆ ಥರ ಆ ಟೈಮಲ್ಲಿ ಇದು ಬಂದು ಒಂದು ಹೈಕೋರ್ಟ್ ಥರ ಏನಾದರೂ ವಿಚಾರಗಳು ಸ್ವಲ್ಪ ಏನಾದರೂ ಇನ್ನೂ ಆದಷ್ಟು ಚರ್ಚೆಗಳು ಮಾಡಬೇಕಾದ್ರೆ ಈ ಒಂದು ಈ ಒಂದು ಜಾಗಕ್ಕೆ ಬರಬೇಕಾಗಿತ್ತು. ಆ ಜಾಗದಲ್ಲಿ ಇದ್ದಂಥ ವ್ಯಕ್ತಿನೇ ಈ ಡೈನೋಸಸ್ ಅಂತ. ಸೊ ಇವರ ವಿಶೇಷತೆ ಏನಂದ್ರೆ, ಇವರು ಒಂದು ನ್ಯಾಯಸ್ಥಾಪಕರಾಗಿ ಅವತ್ತು ಪೌಲ್ ಮಾತನಾಡುವ ಆ ಸಭೆಯಲ್ಲಿ ಇವರು ಕೂಡ ಆ ಒಂದು ಮಾತುಗಳನ್ನ ಕೇಳುವ ವ್ಯಕ್ತಿಯಾಗಿದ್ರು. ಆದರೆ ಆ ಕೇಳುವ ವ್ಯಕ್ತಿಯಾಗಿ ಇರೋದು ಮಾತ್ರ ಅಲ್ಲ, ಪೌಲು ಹೇಳಿದಂತ ಸತ್ಯವನ್ನ ಸ್ವೀಕಾರ ಮಾಡಿದಂತ ಒಂದು ನ್ಯಾಯಸ್ಥಾಪಕರು. ತುಂಬಾ ಮುಖ್ಯವಾದದ್ದು ನೋಡ್ರಿ. ಅವರ ಸ್ಥಾನಮಾನ, ಅವರ ಒಂದು ಅವರ ಒಂದು ಗೌರವ, ಘನತೆ, ಇದೆಲ್ಲ ಎಷ್ಟು ಇರಬೇಕು ಅಂತ ಯೋಚನೆ ಮಾಡಿ ಆ ಸಮಯದಲ್ಲಿ. ಅದೆಲ್ಲ ಅವ್ರು ಯೋಚನೆ ಮಾಡದೆ ಅವ್ರು ಏನ್ ಮಾಡಿದ್ರು ಅಂದ್ರೆ, ಅಪೊಸ್ತಲ ಪೌಲ್ ಹೇಳಿದಂತ ಕ್ರಿಸ್ತನನ್ನ ನಂಬಿ ಅಲ್ಲಿ ಆತನ ಹೆಜ್ಜೆ ಜಾಡಿಯಲ್ಲಿ ನಡೆಯೋದಕ್ಕೆ ಅವರು ಪ್ರಾರಂಭಿಸ್ಬಿಟ್ರು ಅಂತ ಕೂಡ ನಾವು ನೋಡ್ತೀವಿ. ಆತನ ಜೊತೆ ಇನ್ನೊಂದು ಒಂದು ಸ್ತ್ರೀಯ ಒಂದು ಹೆಸರನ್ನ ಹೇಳುವಾಗ ಅಲ್ಲಿ ಹೇಳ್ತಾರೆ ಸಹೋದರರೇ, ದಮಾರಿಸ್ ಅಂತ ಹೇಳ್ತಾರೆ. ಸೊ ಈಕೆ ಕೂಡ ಈ ಅಥೇನ್ ಪಟ್ಟಣದಲ್ಲಿ ಒಂದು ಪ್ರಬಲವಾದ ವ್ಯಕ್ತಿಯಾಗಿದ್ದಿರ್ಬೇಕು. ಯಾಕಂದ್ರೆ ಈ ಒಂದು ಹೆಸರುಗಳನ್ನ ಕೊಟ್ಟು ಅವರು ಒಂದು ರೆಫರೆನ್ಸ್ ಕೊಡುವಾಗ ಸಭೆಗೆ ಅವರು ಇದ್ದಂತ ಒಂದು ಸ್ಥಾನಮಾನಗಳು ಏನಿತ್ತು ಅಂತ ಆ ಕಾಲ ಸಮಯದ ಸಭೆಗೆ ಗೊತ್ತಿತ್ತು. ಅದರಿಂದನೇ ಇವರು ಹೆಸರುಗಳನ್ನ ಕೊಡುವಾಗ ಎಂತ ಪ್ರಬಲವಾದ ವ್ಯಕ್ತಿಗಳು ಇವರುಗಳು ಅಂತ, ಇವರೇ ಸತ್ಯವನ್ನ ಅಥವಾ ಈ ಒಂದು ಸಾಕ್ಷಿಯನ್ನ ಕೇಳಿ ನಂಬಿದ್ದಾರೆ ಅಂದ್ರೆ ಅಲ್ಲಿರುವಂತ ಜನ ಸಮೂಹಕ್ಕೆ ಒಂದು ವಿಶೇಷವಾದ ಒಂದು ತಿಳುವಳಿಕೆ ಬರುವಂತದ್ದಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಕಳೆದ ವಾರದಲ್ಲಿ ನಾವು ಇಷ್ಟು ವಿಷಯಗಳನ್ನ 17ನೇ ವಚನದಲ್ಲಿ ಒಂದಷ್ಟು ವಿಷಯಗಳನ್ನ ನಾವು ನೋಡಿದ್ವಿ. ಸೊ ಈಗ 18ನೇ ವಚನಕ್ಕೆ ನಾವು ಪ್ರಾರಂಭ ಮಾಡುವಾಗ್ಲೇ ಇಲ್ಲಿ ಪೌಲ್ ಕೂಡ ಒಂದು ಹೊಸ ಪಟ್ಟಣಕ್ಕೆ ಪ್ರವೇಶ ಕೊಡ್ತಾರೆ. ನಾವು ನೋಡಿದ್ವಿ, ಥೆಸಲೋನಿಕ ಪಟ್ಟಣ ನೋಡಿದ್ವಿ, ಬೇರಿಯಾ ಪಟ್ಟಣ ನೋಡಿದ್ವಿ, ಅಥೇನ್ ಪಟ್ಟಣ ನೋಡಿದ್ವಿ, ಈಗ ಕೊರಿಂಥಿಯ ಪಟ್ಟಣಕ್ಕೆ ಬರ್ತಾರೆ. ನಾವು ತುಂಬಾ ಸಿಂಪಲ್ ಆಗಿ ವಿಚಾರಗಳನ್ನ ಹಂಗೇ ಒಂದು ಹಿಸ್ಟ್ರಿಯಾಗಿ ಓದ್ಕೊಂಡು ಹೋಗ್ಬಿಡ್ತೀವಿ. ಆದರೆ ಪೌಲನು ಅಲ್ಲಿ ಪಟ್ಟಂತ ಬಾಧೆಗಳನ್ನ ಸ್ವಲ್ಪ ನೀವು ಯೋಚನೆ ಮಾಡಿದ್ರೆ ಅದರ ಒಂದು ವಿಶೇಷತೆ ಏನು ಅಂತ ನಾವು ಪೌಲನಿಗೆ ಕೊಡುವಂತ ಒಂದು ಗೌರವ ತುಂಬಾ ಮುಖ್ಯವಾಗಿದೆ. ಯಾಕಂದ್ರೆ ಆತನು ಹೋದಂತ ಎಲ್ಲಾ ಕಡೆ ಕೂಡ ಆತನಿಗೆ ಅಪಮಾನ, ಒಡೆತ ಅಲ್ವಾ, ಹೀನಾಯದ ಮಾತುಗಳು, ಸಂಘರ್ಷಗಳು ಯಾವಾಗ್ಲೂ ಅವರ ಜೀವನದಲ್ಲಿ ಅಸಮಾಧಾನದ ಪರಿಸ್ಥಿತಿಯಲ್ಲೇ ಅವ್ರು ಏನ್ ಮಾಡಿದ್ರಂತೆ, ಈ ಸುವಾರ್ತೆಯನ್ನ ಸಾರಿದ್ರಂತೆ. ಹೋಗಿದ ತಕ್ಷಣ ಯಾರಿಗೋ ಒಬ್ರು ಹೇಳಿದ ತಕ್ಷಣ ಅವರು ಅದನ್ನ ಸ್ವೀಕಾರ ಮಾಡಿ ಪೌಲನ್ನ ಹೊಗಳಿ ಪೌಲನಿಗೆ ಕೊಡುವಂತ ಗೌರವ ಮರ್ಯಾದೆಯನ್ನ ಕೊಡುವಂತ ಸನ್ನಿವೇಶ ಇರ್ಲಿಲ್ಲ ಸಹೋದರರೇ. ಎಲ್ಲಾ ಕಡೆ ಅಲ್ಲಿ ಸಂಘರ್ಷಗಳಿತ್ತು. ಎಲ್ಲಾ ಕಡೆ ಅವರು ವಿಷಯಗಳನ್ನ ಅವರು ವ್ಯಕ್ತಪಡಿಸಿದ್ರು. ಅದೇ ರೀತಿಯಲ್ಲಿ ಇಷ್ಟೆಲ್ಲ ಮಾಡುವ ಪೌಲಿಗೆ ಯೇಸು ಕ್ರಿಸ್ತನು ಆತನ ಸಂಗಡ ಇದ್ರು ಅನ್ನುವ ಒಂದು ವಿಚಾರವನ್ನ ಬರುವಂತ ಒಂದು ವಾಕ್ಯಗಳಲ್ಲಿ ನಮಗೆ ಸ್ಪಷ್ಟ ಆಗತ್ತೆ. ಸೊ ಪೌಲು ಎಷ್ಟು ಧೈರ್ಯವಾಗಿ ಈ ವಿಷಯಗಳನ್ನ ಮಾಡಿದ್ರು ಅಂತ ನೋಡ್ಬೇಕಾದ್ರೆ, ಈಗ ಪೌಲನು ಕೊರಿಂಥಿಯ ಸಭೆಗೆ ಬಂದಾಗ, ಕೊರಿಂಥಿಯ ಪಟ್ಟಣಕ್ಕೆ ಬಂದಾಗ ಅಲ್ಲಿ ಅವರು ಪ್ರಾರಂಭದಲ್ಲಿ ಅವರ ಒಂದು ಏನಂತ ಹೇಳ್ಬೇಕಾದ್ರೆ, ಅವರು ಒಂದು ಹೊಸ ಪಟ್ಟಣದ ಒಳಗೆ ಪ್ರವೇಶ ಆದ್ರೆ ಅವರ ಒಂದು ಪದ್ಧತಿ ಏನಿತ್ತು ಅಂದ್ರೆ, ಫಸ್ಟು ಅಲ್ಲಿ ಯಹೂದ್ಯರಿದ್ದಾರಾ ಮತ್ತೆ ಸಭಾಮಂದಿರ ಇದೆಯಾ, ಅಲ್ಲಿಂದ
ಅವರ ಕೆಲಸವನ್ನ ಪ್ರಾರಂಭ ಮಾಡಿದ್ರು. ಆದರೆ ಇಲ್ಲಿ ನಾವು ನೋಡುವಾಗ ಕೊರಿಂಥ್ಯ ಪಟ್ಟಣಕ್ಕೆ ಬಂದಾಗ ಒಂದು ವಿಶೇಷವಾದ ವಿಷಯವನ್ನ ನಮಗೆ ಬರೆದಿದ್ದಾರೆ. ಏನು ಅಂತ ನೋಡ್ಬೇಕಾದ್ರೆ ಅಪೋಸ್ಟಲರ ಕಾರ್ಯಗಳು 18ನೇ ಅಧ್ಯಾಯ 1 ಮತ್ತು 2 ವಚನಗಳನ್ನ ಓದೋಣ. ಅಪೋಸ್ಟಲರ ಕಾರ್ಯಗಳು 18 1 2 ವಚನಗಳು. ಇದನ್ನು ಹೇಳಿ ನಿದ್ರೆ ಹೋದನು. ಸೌಲನು ಅವನ ಕೊಲೆಗೆ ಸಂವತ್ಸವನಾಗಿದ್ದು, ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದು ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಅಪೊಸ್ತಲರು 18ನೇ ಅಧ್ಯಾಯ 1 ಅದಾದ ಮೇಲೆ ಪೌಲನು ಅಥೇನವನ್ನು ಬಿಟ್ಟು ಕೊರಿಂಥಕ್ಕೆ ಹೋದನು. ಪೊಂತದಲ್ಲಿ ಹುಟ್ಟಿದ್ದ ಅಕ್ವಿಲ ಎಂಬ ಯಹೂದ್ಯನನ್ನು ಅಲ್ಲಿ ಕಂಡನು. ಯಹೂದ್ಯರೆಲ್ಲರೂ ರೋಮಾಪುರವನ್ನು ಬಿಟ್ಟು ಹೋಗಬೇಕೆಂದು ಕ್ಲೌದಿಯ ಚಕ್ರವರ್ತಿಯು ವಿಧಿಸಿದ ಕಾರಣ ಅಕ್ವಿಲನು ಅವನ ಹೆಂಡತಿಯಾದ ಪ್ರಿಸ್ಕಿಲ್ಲಳು ಕೆಲವು ದಿನಗಳ ಮುಂಚೆಯೇ ಇತಾಲಿಯಾ ದೇಶದಿಂದ ಅಲ್ಲಿಗೆ ಬಂದಿದ್ದರು. ಓಕೆ, ಸೊ ಇಲ್ಲಿ ಒಂದು ವಿಚಾರವನ್ನ ತಿಳಿಸ್ತಾರೆ. ಈಗ ಈ ಸನ್ನಿವೇಶವನ್ನ ನಿಧಾನಕ್ಕೆ ನಾವು ಒಂದು ಪಿಕ್ಚರೈಸ್ ಮಾಡಿಬಿಟ್ರೆ, ಅಥೇನ್ ಪಟ್ಟಣದಿಂದ ಕೊರಿಂಥ್ಯ ಪಟ್ಟಣಕ್ಕೆ ಅಪೊಸ್ತಲ ಪೌಲ್ ಬಂದ ಕಾರಣ ಏನು ಅಂತ ನೋಡಿದ್ವಿ. ಅಲ್ಲಿ ಎಷ್ಟು ಕಾಲ ಪೌಲು ಆ ಸುವಾರ್ತೆಯನ್ನ ಸಾರಬೇಕು ಅಂತ ದೇವರ ಚಿತ್ತ ಇತ್ತೋ ಅಷ್ಟು ದಿನ ಅಲ್ಲಿ ಸಾರಿದ್ರು. ಅದಾದ ನಂತರ ಅಲ್ಲಿ ಪೌಲ್ಗೆ ಇನ್ನೂ ಒಂದಷ್ಟು ಸತ್ಯದ ವಿಷಯಗಳನ್ನ ಅಥವಾ ಸುವಾರ್ತೆಯನ್ನ ಹೇಳದೇ ಇರುವಂತ ಒಂದು ಪರಿಸ್ಥಿತಿ ಬಂದಾಗ ಅವರು ನೆಕ್ಸ್ಟ್ ಒಂದು ಪಟ್ಟಣಕ್ಕೆ ಬರುವಂತ ಸನ್ನಿವೇಶ. ಇಲ್ಲಿ ನಾವು ನೋಡುವಾಗ ಕೊರಿಂಥ್ಯ ಪಟ್ಟಣಕ್ಕೆ ಬಂದಾಗ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅದೇ ತರ ಸಭಾಮಂದಿರವನ್ನ ಹುಡುಕಿರ್ತಾರೆ ಅಥವಾ ಯಹೂದ್ಯರನ್ನ ಹುಡುಕಿರ್ತಾರೆ. ಅದು ಮಾತ್ರವಲ್ಲ, ಇಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಸಹೋದರರೇ, ಈಗ ಪೌಲನು ಅಥೇನ್ ಪಟ್ಟಣದಲ್ಲಿ ಒಬ್ಬೊಂಟಿಯಾಗಿದ್ರು. ಅಲ್ಲಿಂದ ಕೊರಿಂಥ್ಯ ಪಟ್ಟಣಕ್ಕೆ ಬರ್ತಾರೆ. ಕೊರಿಂಥ್ಯ ಪಟ್ಟಣಕ್ಕೆ ಬಂದಾಗ ಸ್ವಲ್ಪ ಆಲೋಚನೆ ಮಾಡಿ, ಅವ್ರ ಕೈಯಲ್ಲಿ ಯಾವುದೇ ರೀತಿಯ ಹಣ ಕಡಿಮೆನೇ ಇದ್ದಿರಬೇಕು ಅಥವಾ ಹಣ ಇಲ್ಲದೆ ಇರುವಂತ ಪರಿಸ್ಥಿತಿ ಇರಬೇಕು. ಅದಕ್ಕೋಸ್ಕರನೇ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸಹೋದರರೇ, ಈಗ ಆ ಕೊರಿಂಥ್ಯ ಪಟ್ಟಣದಲ್ಲಿ ಆ ಮೀನ್ ಹಿಡಿಯುವ ಒಂದು ಒಂದು ಗ್ರಾಮಗಳಿದೆಯಲ್ಲ, ಅಲ್ಲಿ ಆ ಒಂದು ಸಿ ಕೋಸ್ಟಲ್ ಅಲ್ವಾ, ಇದೆಲ್ಲ ಬಂದು ಕೋಸ್ಟಲ್ ಏರಿಯಾನೇ ಅಲ್ವಾ, ಸಮುದ್ರದ ನದಿಯ ದಡದಲ್ಲಿರುವಂಥದ್ದು, ಸಮುದ್ರದ ದಡದಲ್ಲಿರುವಂತ ಪಟ್ಟಣಗಳು. ಇಲ್ಲಿ ಏನ್ ಮಾಡಿದ್ರು ಅಂದ್ರೆ, ಅವರಿಗೆ ಗೊತ್ತಿದ್ದಂತ ವೃತ್ತಿ ಆಗಿರುವ ಟೆಂಟ್ ಮೇಕಿಂಗ್ ಅಲ್ವಾ, ಆ ಗೂಡಾರ, ಆ ಒಂದು ಗೂಡಾರಗಳನ್ನ ಸ್ಟಿಚ್ ಮಾಡಿ ಆ ಕಾಲ ಸಮಯಕ್ಕೆ ಟೆಂಟ್ ಮೇಕಿಂಗ್ ಅಂತ ಹೇಳ್ತಾರೆ ಅಲ್ವಾ. ಸೊ ಆ ಒಂದು ವಿಚಾರದಲ್ಲಿ ಪೌಲ್ ಸ್ವಲ್ಪ ಮಾಹಿತಿ ಅಥವಾ ಸ್ವಲ್ಪ ಅನುಭವ ಇರೋದ್ರಿಂದ ಅವರಿಗೆ ದಿನನಿತ್ಯ ದುಡ್ಡಿಗೆ ಬೇಕಾಗಿರುವಂತ ಒಂದು ಸನ್ನಿವೇಶ ಬಂದಾಗ ತನ್ನ ಸ್ವಂತ ಕೈಯಿನಿಂದ ಅವರು ಕೆಲಸವನ್ನ ಮಾಡಕ್ಕೆ ಒಂದು ದಾರಿಯನ್ನ ಹುಡುಕಿರ್ತಾರೆ. ಆ ರೀತಿ ದಾರಿಯನ್ನ ಹುಡುಕಿ ಆ ಒಂದು ಜಾಗದಲ್ಲಿ ಯಾರಾದರೂ ಕೆಲಸ ಕೊಟ್ಟು ಅವ್ರು ಈ ವೃದ್ಧಿಯನ್ನ ಮಾಡುವಾಗ ಅಲ್ಲಿ ಯಾರನ್ನ ಭೇಟಿಯಾದ್ರು ಅಂದ್ರೆ, ಅಕ್ವಿಲ ಅನ್ನುವ ಒಬ್ಬ ಪುರುಷನನ್ನ ಭೇಟಿಯಾದ್ರು. ಈತ ಕೂಡ ಒಬ್ಬ ಯಹೂದ್ಯನಾಗಿದ್ದ. ಸೊ ಈ ಒಂದು ವ್ಯಕ್ತಿ ಕೂಡ, ಇವರ ಹಿನ್ನೆಲೆ ಏನು ಅಂತ ನೋಡ್ಬೇಕಾದ್ರೆ, ಇವರು ರೋಮಾಪುರಿಯಲ್ಲಿ ಇದ್ದಂತ ವ್ಯಕ್ತಿಗಳು. ಇವರು ರೋಮಾಪುರಿಯಲ್ಲಿ ವಾಸವಾಗಿದ್ರು. ಆದ್ರೆ ಆ ಕಾಲ ಸಮಯದಲ್ಲಿ ರೋಮಾಪುರಿಯನ್ನ ಆಳ್ವಿಕೆ ಮಾಡ್ತಾ ಇದ್ದ ರೋಮ ಪ್ರತಿನಿಧಿ ಆಗುವಂತ ಕ್ಲಾಡಿಸ್ ಏನ್ ಮಾಡಿದ್ದ ಅಂದ್ರೆ, ಎಲ್ಲಾ ಯಹೂದ್ಯರು, ಈ ರೋಮ ಪಟ್ಟಣದಲ್ಲಿರುವಂತ ಎಲ್ಲಾ ಯಹೂದ್ಯರು ಪಟ್ಟಣವನ್ನ ಬಿಟ್ಟು ಬೇರೆ ಪ್ರಾಂತ್ಯಗಳಿಗೆ ಹೋಗ್ಬೇಕು ಅನ್ನುವ ಒಂದು ಆಜ್ಞೆಯನ್ನ ಕೊಟ್ಬಿಟ್ಟಿದ್ದ. ಅದರಿಂದ ಇವ್ರು ಯಹೂದ್ಯರಾಗಿರೋದ್ರಿಂದ ರೋಮ ಪಟ್ಟಣ ಅಥವಾ ಇಟಾಲಿಯಿಂದ ಅವರು ಕೊರಿಂಥ್ಯ ಪಟ್ಟಣಕ್ಕೆ ಬಂದು ಅವರ ಒಂದು ಜೀವನವನ್ನ ಪ್ರಾರಂಭ ಮಾಡ್ತಾರೆ. ಅವರು ಕೂಡ ಬಂದು ತುಂಬಾ ದಿನ ಆಗಿಲ್ಲ ಕೊರಿಂಥ್ಯ ಪಟ್ಟಣಕ್ಕೆ. ಸೊ ಆ ರೀತಿ ಅವರು ಆ ರೋಮ ಪಟ್ಟಣದಲ್ಲಿ ಕ್ಲಾಡಿಸ್ ಕೂರುವಂತ ಹಿಂಸೆ ಸಂಕಟಗಳಿಗೆ ಒಳಗಾಗಿ ಅವರು ಕೊರಿಂಥ್ಯ ಪಟ್ಟಣಕ್ಕೆ ಬರ್ತಾರೆ. ಅಕ್ವಿಲ ಜೊತೆ ಆತನ ಹೆಂಡತಿಯಾದ ಪ್ರಿಸ್ಕಿಲ್ಲ ಕೂಡ
ಅಲ್ಲಿ ಬಂದಿರೋದನ್ನ ಇಲ್ಲಿ ನಮಗೆ ಬರೆದಿದ್ದಾರೆ ಸಹೋದರರೇ. ಸೊ ಇಲ್ಲಿ ನಾವು ನೋಡುವಾಗ ಸಹೋದರರೇ, ಅಕ್ವಿಲ ಅನ್ನುವ ಪುರುಷ ಅಥವಾ ಆ ವ್ಯಕ್ತಿ ಮತ್ತೆ ಪ್ರಿಸಿಲಾ ಅಂತ ಹೇಳಬೇಕಾದ್ರೆ ಈ ಒಂದು 2 ಹೆಸರುಗಳು ನಮಗೆ ತುಂಬಾ ಪರಿಚಿತವಾದ ಹೆಸರುಗಳು. ಸತ್ಯವೇದದಲ್ಲಿ ಎಷ್ಟೋ ಕಡೆ ಒಂದು ಸಾಕ್ಷಿಯಾಗಿ ಇರುವಂತ ಹೆಸರು. ಇದರಲ್ಲಿ ಸ್ವಲ್ಪ ಗಮನ ಕೊಟ್ಟು ನೋಡುವಾಗ ಸಹೋದರರೇ, ಅಲ್ಲಿ ನಮಗೆ ಏನು ಆಲೋಚನೆ ಕೊಡ್ತಾರೆ ಅಂದ್ರೆ, ಅಕ್ವಿಲಾಗಿಂತ ತುಂಬಾ ದೇವರ ಒಂದು ವಿಚಾರದಲ್ಲಿ ಭಯಭಕ್ತಿಯಿಂದ ಇದ್ದಂಥವ್ರು ಯಾರು ಅಂದ್ರೆ ಪ್ರಿಸಿಲಾನೇ ಅಂತ ಬರೀತಾರೆ. ಆಕೆ ಸ್ತ್ರೀ ಇದ್ರೂ ಕೂಡ ಅವರ ಒಂದು ನಂಬಿಕೆ, ವಿಶ್ವಾಸ, ಏಕೈಕ ದೇವರ ಮೇಲೆ ಇರುವಂತ ಒಂದು ನಂಬಿಕೆ. ಯಾಕಂದ್ರೆ ಯಹೂದ್ಯರು ಧರ್ಮಶಾಸ್ತ್ರದ ಮೇಲೆ ಗಮನ ಇಟ್ರು, ಧರ್ಮಶಾಸ್ತ್ರವನ್ನ ಪಾಲನೆ ಮಾಡುವಂಥವ್ರು ಆಗಿರುವಾಗ ಒಂದು ಏನ್ರಿ ಆ ಹುಮ್ಮಸ್ಸು ಅಥವಾ ಝೀಲ್ ಅಂತ ಕಂಪೇರ್ ಮಾಡಿದ್ರೆ ಗಂಡನಿಗಿಂತ ಹೆಂಡತಿಯಾದವಳು ತುಂಬಾ ಜೆಲ್ಲಸ್ ಆಗಿದ್ರಂತೆ. ಅದೊಂದು ವಿಚಾರವನ್ನ ನಾವು ನೋಡ್ಬೋದು. ಸೊ ಯಾಕೆ ಅವರು ಈಗ ಕೊರಿಂಥಿಯ ಪಟ್ಟಣಕ್ಕೆ ಬಂದು ಸೆಟ್ಲ್ ಆದ್ರು ಅಂದ್ರೆ, ಅಲ್ಲಿ ರೋಮಾಪುರಿಯಲ್ಲಿ, ಇಟಾಲಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಹಿಂಸೆ ಸಂಕಟಗಳು ಪ್ರಾರಂಭವಾಗಿತ್ತು ಅಂತ ನೋಡ್ತೀವಿ. ಸರಿ, ಸೊ ಈಗ ಈ ಒಂದು ಸನ್ನಿವೇಶ ಉಂಟಾದ ವಿಷಯವನ್ನ 3ನೇ ವಚನದಲ್ಲಿ ಹೇಳ್ತಾರೆ ನೋಡ್ರಿ. 18ನೇ ಅಧ್ಯಾಯ 3ನೇ ವಚನ, 18:3. ಪೌಲನು 18ನೇ ಅವರ ಅಧ್ಯಾಯ. ಮನೆಗೆ ಹೋಗಿ ತಾನು ಅವರು ಒಂದೇ ಕಸಬಿನವರಾಗಿದ್ದರಿಂದ ಅವರಲ್ಲಿದ್ದು ಅವರೊಂದಿಗೆ ಕೆಲಸ ಮಾಡುತ್ತಿದ್ದನು. ಗುಡಾರ ಮಾಡುವುದು ಕಸಬಾಗಿತ್ತು. ಓಕೆ. ಸೊ ಅಲ್ಲಿ ನಾವು ನೋಡುವಾಗ ಗೂಡಾರ ಮಾಡುವವರು ಅಂತ ಬರ್ತದಲ್ಲ, ಟೆಂಟ್ ಮೇಕರ್ಸ್. ಆ ಗೂಡಾರ ಮಾಡುವವರು ಅಂದ್ರೆ ಆ ಒಂದು ಸಮಯದಲ್ಲಿ ಆ ಮೀನಿಡುವ ಒಂದು ಏನ್ರಿ ಒಂದು ಜನಕ್ಕೆ ಇವರು ಈ ತರ ಗೂಡಾರಗಳನ್ನ ಮಾಡಿಕೊಡ್ತಾ ಇದ್ರು. ಯಾಕೆಂದ್ರೆ ಅಲ್ಲಿ ಅದೇ ಅವರ ವಾಸಸ್ಥಳವಾಗಿ ಇತ್ತು. ಸೊ ಅದರಿಂದ ಪೌಲಿಗೆ ಒಂದು ವೇಳೆ ದುಡ್ಡಿನ ಕೊರತೆ ಅಥವಾ ದಿನನಿತ್ಯ ಆತನ ಊಟ ಉಪಚಾರಕ್ಕೆ ಕೂಡ ದುಡ್ಡಿನ ಒಂದು ಕೊರತೆ ಇದ್ದಿರಬೇಕು. ಅದಕ್ಕೋಸ್ಕರನೇ ನಾವು ಹತ್ತತ್ರ 15 ಪಟ್ಟಣಗಳನ್ನ ನೋಡ್ಕೊ ಬಂದ್ಬಿಟ್ವಿ. ಅವರು 2ನೇ ಪಯಣದಲ್ಲಿ 15 ಪಟ್ಟಣಗಳನ್ನ ನೋಡ್ಕೊ ಬಂದ್ವಿ. ಎಲ್ಲಿ ತನಕ? ಅಥೇನ್ ತನಕ. ಆ 15 ಪಟ್ಟಣಗಳನ್ನ ನೋಡ್ಕೊ ಬಂದಿರೋ ನಾವು ಈ 15 ಪಟ್ಟಣಗಳಲ್ಲಿ ಎಲ್ಲೂ ಕೂಡ ಪೌಲು ತನ್ನ ಕೈಯಿನಿಂದ ಕೆಲಸ ಮಾಡಿರುವ ವಿಷಯವನ್ನ ನಾವು ಓದಿಲ್ಲ. ಯಾಕೆಂದ್ರೆ ಅಲ್ಲಿ ಒಂದಷ್ಟು ದೇವರ ಕೃಪೆಯಿಂದ ಅಲ್ಲಿ ಇರುವಂತ ಸಹೋದರ ಕಡೆಯಿಂದ ಸಹಾಯ ಸಿಕ್ಕಿರ್ಬೋದು, ಅಥವಾ ತಿಮೋತಿ ಮತ್ತೆ ಸೈಲ ಏನಾದರೂ ಒಂದು ರೀತಿಯಲ್ಲಿ ಅವ್ರಿಗೆ ಉಪಯೋಗ ಆಗಿರ್ಬೋದು. ಈ ರೀತಿಯ ಒಂದು ವಿಚಾರಗಳು ನಡೆದು ಅವರು ಅಥೇನ್ ಪಟ್ಟಣ ತನಕ ಎಲ್ಲೂ ಅವರು ಈ ಒಂದು ಕಸಬನ್ನ ಮಾಡಿಲ್ಲ. ಆದ್ರೆ ಕೊರಿಂಥಿಯಕ್ಕೆ ಬಂದಾಗ ಅವರು ಒಬ್ಬೊಂಟಿಯಾಗಿ ಕೊರಿಂಥಿಯ ಪಟ್ಟಣಕ್ಕೆ ಬರ್ತಾರೆ. ತುಂಬಾ ಮುಖ್ಯವಾದ ವಿಷಯ. ಆ ಒಬ್ಬೊಂಟಿಯಾಗಿ ಬಂದ ವ್ಯಕ್ತಿ ಆತನ ಕೈಯಲ್ಲಿ ಏನೂ ಇಲ್ಲದೆ ಇರೋದ್ರಿಂದ ಈ ಒಂದು ಕಸಬಿಗೆ ಅವರು ಕೈ ಹಾಕ್ತಾರೆ. ಸೊ ಇದು ಫಸ್ಟೇ ಗೊತ್ತಿತ್ತ ಪೌಲಿಗೆ ಈ ಕೆಲಸ ಅಂತ ನೋಡ್ಬೇಕಾದ್ರೆ, ಎಲ್ಲಾ ಯಹೂದ್ಯರಿಗೂ ಒಂದು ನಿಯಮವನ್ನ ಆ ಒಂದು ಯಹೂದ್ಯರಲ್ಲಿ ಪಾಲನೆ ಮಾಡ್ತಾ ಇದ್ರು. ಏನಂದ್ರೆ, ಯಾರೇ ಮಗು ಹುಟ್ಟಿದ್ರು ಕೂಡ ಅವನು ಒಂದು ವಯಸ್ಸಿಗೆ ಬಂದಾಗ ಅವನು ಯಾವುದೋ ರೀತಿಯ ಒಂದು ಕೈ ಕೆಲಸವನ್ನ ಅವನು ಕಲಿಬೇಕು. ಇದು ಯಹೂದ್ಯರ ಒಂದು ಪದ್ಧತಿಯಾಗಿ ಬಂದ್ಬಿಡ್ತು ಯುಗಾಂತರಗಳಿಂದ. ಸೊ ಯಾವುದೇ ಒಂದು ಮಗು ಹುಟ್ಟಿ ಬೆಳೆದು ಯೌವನಸ್ಥನ ಆಗೋಷ್ಟರಲ್ಲಿ ಅವನೇನ್ ಮಾಡ್ಬೇಕಂತೆ, ಯಾವುದೋ ಒಂದು ವೃತ್ತಿಯನ್ನ ಅವನು ಕಲಿಬೇಕಾಗಿತ್ತು. ಸಹೋದರರೇ, ಅಪೊಸ್ತಲ ಪೌಲ ಒಂದು ಸ್ಥಿತಿಗತಿಗಳನ್ನ ನೋಡಿದ್ರೆ ಅವ್ರು ಹೆಂಗಿದ್ರಂತೆ, ಅವ್ರು ತುಂಬಾ ಐಶ್ವರ್ಯವಂತರಾಗಿದ್ರು. ಅವ್ರ ತಂದೆ ತುಂಬಾ ಐಶ್ವರ್ಯವಂತಿಕೆಯಲ್ಲಿದ್ರು. ಆ ರೀತಿ ಇದ್ರೂ ಕೂಡ ಮಕ್ಕಳನ್ನ ಆ ಒಂದು ಕಸಬಿಗೆ ಕಲಿಯಬೇಕು ಅನ್ನುವ ಒಂದು ನಿಯಮ ಆ ಯಹೂದ್ಯರ ಮಧ್ಯದಲ್ಲಿತ್ತು. ಈಗಲೂ ಕೂಡ ನೀವು ನೋಡಿದ್ರೆ ಯಹೂದ್ಯರಾಗಿ ಇಸ್ರೇಲ್ ಇರುವ ಯಹೂದ್ಯರಲ್ಲಿ ನೋಡ್ಬೇಕಾದ್ರೆ ಈಗ ಕೂಡ ಕಂಪಲ್ಸರಿಯಾಗಿ
ಎಲ್ಲ ಯಹೂದ್ಯರ ಮಕ್ಕಳು ಒಂದಷ್ಟು ಕಾಲ ಸಮಯ ಏನ್ ಮಾಡ್ಬೇಕಂತೆ, ಆರ್ಮಿಯಲ್ಲಿ ಸೇರಿ ಅವ್ರ ಸೇವೆ ಮಾಡ್ಬೇಕಂತೆ. ಈಗೂ ಕೂಡ ಇದೆ. ಸೊ ಅವ್ರು ಯಾರೇ ಇರ್ಲಿ, ಎಷ್ಟೇ ದುಡ್ಡು ಇರ್ಲಿ, ಎಷ್ಟೇ ಬಡವನಾಗಿರ್ಲಿ, ಅವರು ಒಂದಷ್ಟು ಕಾಲ ಸಮಯ ಅವರ ಒಂದು ದೇಶವನ್ನ ಕಾಪಾಡೋದಕ್ಕೆ ಅವರ ಒಂದು ಆರ್ಮಿಯಲ್ಲಿ ಅವರು ಸೇವೆ ಮಾಡಬೇಕು. ನೋಡಿ, ಈ ಒಂದು ಪದ್ಧತಿ ಪ್ರಾರಂಭದಿಂದನೇ ಅದು ಬಂದಿರೋದ್ರಿಂದನೇ ಅಪೊಸ್ತಲ ಪೌಲ್ ಸುವಾರ್ತೆಯ ವಿಷಯದಲ್ಲಿ ಅದು ತುಂಬಾನೇ ಉಪಯೋಗ ಆಯಿತು ಪೌಲ್ಗೆ. ದುಡ್ಡಿಗೆ ಯಾರ ಹತ್ರ ಹೋಗಿ ಕೈ ಚಾಚಿಲ್ಲ ಅಪೊಸ್ತಲ ಪೌಲ್ ಅಲ್ವಾ. ಸುವಾರ್ತೆಯ ಕೆಲಸವನ್ನೇ ಮಾಡ್ತಾ ಇದ್ರು. ಆದ್ರೆ ಆ ಸುವಾರ್ತೆಯ ಕೆಲಸದಲ್ಲಿ ಯಾರಾದ್ರೂ ಏನ್ರಿ ಅದನ್ನ ಮನಪೂರ್ವಕವಾಗಿ ಕೊಟ್ರೆ ಅದರಲ್ಲಿ ಕಾಲ ನಡೆಸ್ತಾ ಇದ್ರು ಅಪೋಸ್ಲರು. ಆದ್ರೆ ಎಲ್ಲಿ ಕೊರತೆ ಅಂತ ಬಂದೋ ಆ ಸಹೋದರರೇ, ಅಲ್ಲಿ ಅವರ ಕೈ ಸ್ವತಃ ಅವರ ಕೈಯಿನಿಂದ ಅವರು ಆ ಒಂದು ಕಸಬನ್ನ ಮಾಡಿದ್ರು ಅಂತ 18ನೇ ವಚನದಲ್ಲಿ ನಾವು ನೋಡುವಾಗ, ಅಕ್ವಿಲಾ ಮತ್ತೆ ಪ್ರಿಸಿಲಾ ಅವರ ಕುಟುಂಬ ಕೂಡ ಇದೇ ವೃತ್ತಿಯಲ್ಲಿ ಇರೋದ್ರಿಂದ, ಇದೇ ಕಸಬಲ್ಲಿ ಇರೋದ್ರಿಂದ ಪೌಲು ಅವ್ರನ್ನ ಆ ಒಂದು ಜಾಗದಲ್ಲಿ ಮೀಟ್ ಮಾಡಿ ಸುವಾರ್ತೆಯನ್ನ ಸಾರುವ ಒಂದು ವಿಷಯವನ್ನ ಮಾಡೋದನ್ನ ನೋಡ್ತೀವಿ ಸಹೋದರರೇ. ಆದ್ರೆ ಪೌಲು ಈ ಕೊರಿಂಥ್ಯ ಪಟ್ಟಣದಲ್ಲಿ ನೋಡ್ಬೇಕಾದ್ರೆ ಹತ್ತತ್ರ 1.5 ವರ್ಷ ಅವರ ಸುವಾರ್ತೆಯನ್ನ ಸಾರಿದ್ದಾರೆ ಅಂತ ಹಿಸ್ಟ್ರಿಯಲ್ಲಿ ನಮಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾರೆ. 1.5 ವರ್ಷ ಕಾಲಕ್ರಮೇಣ ಅವ್ರು ಏನ್ ಮಾಡಿದ್ರಂತೆ, ಈ ಸುವಾರ್ತೆಯನ್ನ ನಿಧಾನಕ್ಕೆ ಅಲ್ಲಿ ಸಾರುವ ವಿಷಯವನ್ನ ಮಾಡಿದ್ರು. ಯಾಕೆ ಅಂತ ನೋಡ್ಬೇಕಾದ್ರೆ ಈ ಕೊರಿಂಥ್ಯ ಪಟ್ಟಣದಲ್ಲಿ ಏನ್ರಿ ಈ ಒಂದು ಪಾಪ ಅನ್ನುವ ಒಂದು ವಿಷಯ ನಾನಾ ರೀತಿಯಲ್ಲಿ ಇದು ಆ ಒಂದು ಸೊಸೈಟಿಯಲ್ಲಿ ಅದು ಇತ್ತು ಅಂತ ನೋಡ್ತೀವಿ. ನೋಡ್ರಿ, ನಾವು ಹಿಂದೆ ಅಥೇನ್ ಪಟ್ಟಣವನ್ನ ನೋಡುವಾಗ ಪಾಪ ಅನ್ನುವ ವಿಷಯ ಎಲ್ಲಿ ನಾವು ನೋಡ್ತೀವಿ ಅಂದ್ರೆ, ಅವರು ವಿಗ್ರಹಗಳನ್ನ ಮಾಡ್ತಾ ಇದ್ರು. ಅವರು ಯಾವುದೋ ಒಂದು ರೀತಿಯಲ್ಲಿ ಅವರು ಪೂಜಿಸುವ ದೇವರಿಗೆ ಒಂದು ಭಯಭಕ್ತಿಯನ್ನ ಅವರು ಇಟ್ಕೊಂಡಿದ್ರು. ಅದೇ ಅಥೇನ್ ಪಟ್ಟಣದಲ್ಲಿ ನಾವು ನೋಡಿದಂತ ವಿಷಯ. ಆದ್ರೆ ಕೊರಿಂಥ್ಯ ಪಟ್ಟಣಕ್ಕೆ ಬಂದಾಗ ಸಹೋದರರೇ, ಪೌಲ್ ಏನ್ ನೋಡ್ತಾರಂದ್ರೆ ಅದು ಪಾಪ ತುಂಬಿರುವಂತ ಒಂದು ಪಟ್ಟಣವಾಗಿತ್ತು. ಪಾಪವು ನಾನಾ ರೀತಿಯಲ್ಲಿ ಆ ಪಟ್ಟಣವನ್ನ ಆಕ್ರಮಣ ಮಾಡಿತ್ತು. ಅದಕ್ಕೋಸ್ಕರನೇ ಅವ್ರ ಹತ್ತತ್ರ 1.5 ವರ್ಷ ಕಾಲ ಅಲ್ಲಿ ಇದ್ದಿರ್ಬೇಕಾಗಿತ್ತು ಸಹೋದರರೇ. ಸೊ ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಇದು ಕೂಡ ನಾವು ನೋಡ್ಬೇಕಾದ್ರೆ ಸಹೋದರರೇ, ಈ ಪಟ್ಟಣದಲ್ಲಿ ಅವರು 1.5 ವರ್ಷ ಕಾಲ ಇದ್ದಿದ್ದು ಒಂದು ವಿಷಯವನ್ನ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಕೂಡ ಅವರು ಅಕ್ವಿಲಾ ಪ್ರಿಸಿಲಾನ ಭೇಟಿಯಾದ್ರು. ಅವರ ಮನೆಯಲ್ಲಿ ಅವರು ಏನ್ ಮಾಡಿದ್ರಿ, ವಾಸವಾಗಿದ್ರು. ಅದಾದ ನಂತರ ನಾವು ನೋಡ್ತೀವಿ, ಎಂದಿನಂತೆ ಪೌಲು ಸಭಾಮಂದಿರವನ್ನ ಹುಡುಕಿ ಆ ಸಭಾಮಂದಿರದಲ್ಲಿ ಸಾಕ್ಷಿಯನ್ನ ಹೇಳುವಂತ ಪ್ರಯತ್ನವನ್ನ 18ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡಬಹುದು. 18ನೇ ಅಧ್ಯಾಯ 4ನೇ ವಚನ. ಅವನು ಪ್ರತಿ ಸಬ್ಬತ್ ದಿನವೂ ಸಭಾ ಮಂದಿರದಲ್ಲಿ ಚರ್ಚಿಸಿ ಯೆಹೂದ್ಯರನ್ನು ಗ್ರೀಕರನ್ನು ಒಡಂಬಡಿಸುತ್ತಿದ್ದನು. ನೋಡ್ರಿ, ಅವರು ಪೌಲನ ಒಂದು ವಿಷಯ ನೋಡ್ಬೇಕಾದ್ರೆ ಸಹೋದರರೇ, ಸತ್ಯದ ಒಂದು ವಿಚಾರ ಅಥವಾ ಈ ಸುವಾರ್ತೆಯ ವಿಚಾರ ಅಥವಾ ಯೇಸು ಕ್ರಿಸ್ತನು ಏನ್ರಿ ಆತನೇ ಮೆಸ್ಸಾಯ, ಆತನು ಪುನರುತ್ಥಾನ ಆಗಿದ್ದಾರೆ ಅಂತ ಸಾಬೀತು ಮಾಡೋ ಒಂದು ವಿಚಾರವನ್ನೇ ಯಹೂದ್ಯರಲ್ಲಿ ಅತಿ ಹೆಚ್ಚಾದ ಕೆಲಸವನ್ನ ಮಾಡಿದ್ರು ಪೌಲ್. ಅದಕ್ಕೆ ಇಲ್ಲಿ ನೋಡುವಾಗ 4ನೇ ವಚನದಲ್ಲಿ ಹೇಳ್ತಾರೆ, ಅವರು ಸಭಾಮಂದಿರದಲ್ಲಿ ಪ್ರವೇಶಿಸಿ ಅಲ್ಲಿ ಇರುವಂತ ಯಹೂದ್ಯರನ್ನ ಏನ್ರಿ ಸತ್ಯದ ವಿಷಯವನ್ನ ಆಲೋಚನೆ ಮಾಡೋದಕ್ಕೆ, ರೀಸನ್ ಮಾಡೋದಕ್ಕೆ, ನೀವು ನಂಬುವ ವಿಷಯಗಳು ಹಿಂಗಿದ್ಯಾ ಅಥವಾ ಯೇಸು ಕ್ರಿಸ್ತನು ಮೆಸ್ಸಯ್ಯ ಅನ್ನುವುದಕ್ಕೆ ಏನೆಲ್ಲ ರೀಸನಿಂಗ್ ಇದೆ, ಏನೆಲ್ಲ ಹಳೆ ಒಡಂಬಡಿಕೆಯಲ್ಲಿರುವಂತ ವಿಚಾರಗಳು ಯಹೂದ್ಯರ ನಂಬಿಕೆಯ ಒಂದು ಪುಸ್ತಕಗಳಲ್ಲಿ ಯಾವ ರೀತಿ ಕ್ರಿಸ್ತನೇ ಮೆಸ್ಸಾಯ ಅಂತ ಬರೆಯಲ್ಪಟ್ಟಿದೆ ಅಂತ ನಾನಾ ವಿಚಾರಗಳನ್ನ ಅಲ್ಲಿ ಹೇಳುವಂತ ವಿಷಯವನ್ನ ನೋಡ್ತೀವಿ. ಅದೇ ಹೇಳ್ತೀವಿ, ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಅಂತ ಹೇಳ್ತಾರೆ ಇಲ್ಲಿ ಅಲ್ವಾ. ಸೊ ಅಲ್ಲಿ
ಒಂದೊಂದು ಸಬ್ಬತ್ ದಿನದಲ್ಲೂ ಕೂಡ ಅವರು ಆ ಒಂದು ಕೆಲಸವನ್ನೇ ಮಾಡ್ತಾ ಇದ್ರು ಅನ್ನೋದನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಕಾಲಕ್ರಮೇಣ ಅವರು ಅಥೇನ್ ಪಟ್ಟಣದಲ್ಲಿ ಒಬ್ಬೊಂಟಿಯಾಗಿ ಸುವಾರ್ತೆಯನ್ನ ಸಾರಿದ್ರು. ಸಂಕಷ್ಟಗಳು ಬಂದರೂ ಕೂಡ ಧೈರ್ಯವಾಗಿ ಎದುರು ನಿಂತಿದ್ರು. ಈಗ ಕೊರಿಂಥಿಯ ಪಟ್ಟಣಕ್ಕೆ ಬಂದಾಗ ಅಕ್ವಿಲಾ ಮತ್ತೆ ಪ್ರಿಸಿಲಾ ಸಹಾಯದಿಂದ ಒಂದು ವಾಸವಾಗೋದಿಕ್ಕೆ ಒಂದು ಮನೆ ಸಿಕ್ತು. ಅಲ್ಲಿರುವಂತ ಯಹೂದ್ಯರನ್ನ, ಅಲ್ಲಿರುವಂತ ಗ್ರೇಕರನ್ನ ದೇವರ ಸುವಾರ್ತೆಯನ್ನ ಕೇಳೋದಿಕ್ಕೆ ಅಲ್ಲಿ ಪ್ರೋತ್ಸಾಹಿಸಿದ್ರು. ಆ ಒಂದು ವಿಷಯಗಳು ನಡೀತಾ ಇರುವಾಗ ಈಗ ತಿಮೋತಿ ಮತ್ತೆ ಸೀಲಾ ಬೇರಿಯಾ ಪಟ್ಟಣದಲ್ಲಿ ಇದ್ದವರು ಈಗ ಅಥೇನ್ ಪಟ್ಟಣಕ್ಕೆ ಅವ್ರು ಬರಕ್ಕಾಗಿರ್ಲಿಲ್ಲ. ಒಂದು ವೇಳೆ ಬೇರಿಯಾ ಪಟ್ಟಣದಲ್ಲಿ ಇನ್ನೂ ಅತಿ ಹೆಚ್ಚಾದ ಸುವಾರ್ತೆ ಕೆಲಸಗಳನ್ನ ಒಂದು ವೇಳೆ ಇವರಿಬ್ರು ಮಾಡಿ ಅದಾದ ನಂತರ ಇಲ್ಲಿ ಅಪೋಸ್ತಲ ಪೌಲ್ ಜೊತೆ ಸೇರಿರ್ಬೋದು ಅನ್ನೋದು ಕೂಡ ನಾವು ನೋಡ್ಬೋದು. ಯಾಕೆಂದ್ರೆ ಇಲ್ಲಿ ನಾವು ನೋಡುವಾಗ 18ನೇ ಅಧ್ಯಾಯ 5ನೇ ವಚನದಲ್ಲಿ ಇಲ್ಲಿ ನಾವು ನೋಡ್ತೀವಿ, ಅವ್ರು ಬಂದು ಪೌಲ್ ಜೊತೆ ಸೇರುವ ಒಂದು ವಿಷಯವನ್ನ ನಾವು ನೋಡ್ತೀವಿ. 18ನೇ ಅಧ್ಯಾಯ 5ನೇ ವಚನ. ಸೀಲನು ತಿಮೋತಿಯನು ಮೆಕೆದೋನ್ಯದಿಂದ ಬಂದಾಗ ಪೌಲನು ದೇವರ ವಾಕ್ಯವನ್ನು ಬೋಧಿಸುವುದರಲ್ಲಿ ಅತ್ಯಾಸಕ್ತಿಯುಳ್ಳವನಾಗಿ ಯೇಸುವೇ ಬರಬೇಕಾದ ಕ್ರಿಸ್ತನೆಂದು ಯೆಹೂದ್ಯರಿಗೆ ಖಂಡಿತವಾಗಿ ಸಾಕ್ಷಿ ಹೇಳಿದನು. ನೋಡ್ರಿ ಸಹೋದರ, ಈಗ ಹತ್ತತ್ರ ಒಂದು ದೊಡ್ಡ ಒಂದು ಗ್ಯಾಪ್. ಬೇರಿಯಾ ಪಟ್ಟಣದಿಂದ ಕೊರಿಂಥಿಯ ಪಟ್ಟಣಕ್ಕೆ ಪೌಲ್ ಬರೋ ಅಷ್ಟರಲ್ಲಿ ಅಥೇನ್ ಪಟ್ಟಣದಲ್ಲಿ ಅವ್ರು ಮಾಡಿದಂತ ಸುವಾರ್ತೆಯ ಕೆಲಸಗಳು ಅತಿ ದೊಡ್ಡದಾಗಿತ್ತು. ಸಹೋದರರೇ, ಅಲ್ಲಿ ಅತಿ ದೊಡ್ಡದಾಗಿರೋದು ಮಾತ್ರ ಅಲ್ಲ, ಅಲ್ಲಿ ಅದರ ಆ ಒಂದು ಸುವಾರ್ತೆಯನ್ನ ಸಾರಿ ಅದರಲ್ಲಿ ಬಂದಂತ ಜನ ಎಷ್ಟು ಅಂದ್ರೆ ತುಂಬಾ ಪ್ರಬಲವಾಗಿರುವಂತ 2 ವ್ಯಕ್ತಿಗಳ ಹೆಸರನ್ನ ನೋಡಿದ್ವಿ. ಅವರ ಸಂಗಡ ಒಂದಷ್ಟು ಜನ ಬಂದ್ರು ಅಂತ ಅಥೇನ್ ಪಟ್ಟಣದಲ್ಲಿ ನೋಡಿದ್ವಿ. ಪೌಲಿಗ ಕೊರಿಂಥಿಯಕ್ಕೆ ಬಂದಾಗ ಇಲ್ಲಿ ಪ್ರಾರಂಭ ಮಾಡುವಾಗ ಸುವಾರ್ತೆಯ ವಿಷಯಗಳಲ್ಲಿ ಈಗ ಬೇರಿಯಾ ಪಟ್ಟಣದಿಂದ ಡೈರೆಕ್ಟ್ ಆಗಿ ಸೀಲಾ ಮತ್ತೆ ತಿಮೋತಿಯು ಎಲ್ಲಿ ಬರ್ತಾರೆ ಅಂದ್ರೆ ಪೌಲ್ ಜೊತೆ ಮತ್ತೆ ಸೇರ್ತಾರೆ. ನೋಡ್ರಿ, ಇಲ್ಲಿ ಒಂದು ವಿಷಯವನ್ನ ನಾವು ಗಮನಿಸ್ಬೇಕು ಈ ಸ್ಟಡಿಯಲ್ಲಿ ಅಲ್ವಾ. ನಾವು ಹಿಂಗೆ ಓದ್ಕೊಂಡು ಹೋಗೋದಲ್ಲ. ಸ್ಟಡಿ ಅಂದಾಗ ಅಲ್ಲಿ ಏನೆಲ್ಲ ನಡೆದಿರ್ಬೋದು ಅನ್ನುವ ಒಂದು ವಿಚಾರಗಳು ಸತ್ಯವೇದದ ವಾಕ್ಯಗಳನ್ನ ಇಟ್ಟು ಅದನ್ನ ನಾವು ಗಮನಿಸಿದಾಗ ತುಂಬಾ ಒಳ್ಳೆಯ ಒಂದು ಆಲೋಚನೆಗಳನ್ನ ದೇವರು ನಮಗೆ ಕೊಡ್ತಾರೆ. ಏನಂತ ನೋಡ್ಬೇಕಾದ್ರೆ ಸಹೋದರರೇ, ಪೌಲು ತುಂಬಾ ಒಂದು ಬುದ್ಧಿವಂತರು, ಎಜುಕೇಟೆಡು, ತುಂಬಾ ಓದಿರೋರು, ತುಂಬಾ ಐಶ್ವರ್ಯವಂತರಾಗಿದ್ದವರು. ಇದೆಲ್ಲ ಕೂಡ ಆತನು ಒಂದು ಕಾಲ ಸಮಯದಲ್ಲಿ ಇದೆಲ್ಲ ಆತನಲ್ಲಿತ್ತು. ಇಷ್ಟೆಲ್ಲ ಒಂದು ದೇವರ ಅಥವಾ ಯಹೂದ್ಯರ ಒಂದು ನಂಬಿಕೆ, ಯಹೂದ್ಯರ ಒಂದು ವಿಶ್ವಾಸದಲ್ಲಿ ಅವರು ದೃಢವಾಗಿದ್ರು ಕೂಡ ಅವರು ಸುವಾರ್ತೆಯನ್ನ ಸಾರುವಾಗ ಅವರು ಎಷ್ಟೋ ಸಮಯದಲ್ಲಿ ಅವರು ಕೊಂದೋಗ್ತಾ ಇದ್ರು. ಎಷ್ಟೋ ಸಮಯಗಳಲ್ಲಿ ಅಲ್ಲಿ ನಡೆಯುವಂತ ಸಂಘರ್ಷಗಳು ಅಥವಾ ಅಲ್ಲಿ ಬರುವಂತ ಸಂಕಷ್ಟಗಳಲ್ಲಿ ಅವರು ಸ್ವಲ್ಪ ಅವ್ರೇನ್ ಮಾಡೋದಂತೆ ಬೇಜಾರಾಗುವಂತ ಸನ್ನಿವೇಶಗಳು ಕೂಡ ಆಗಿರ್ಬೋದು. ಯಾಕೆ ಅಂದ್ರೆ ಈ ವಚನವನ್ನ ನಾವು ಓದಿ ನೋಡುವಾಗ ಅಲ್ಲಿ ಹೇಳ್ತಾರೆ, ತಿಮೋತಿ ಮತ್ತೆ ಸೀಲಾ ಅಲ್ಲಿ ಮಕದೋನಿಯಾ ಅಂತ ಹೇಳುವಾಗ ಬೇರಿಯಾ ಪಟ್ಟಣ ಕೂಡ ಮಕದೋನಿಯಾದಲ್ಲಿ ಪ್ರಾಂತ್ಯದಲ್ಲಿ ಇತ್ತು. ಅಲ್ಲಿಂದ ಈಗ ಏನ್ ಮಾಡಿದ್ರು ಅಂದ್ರೆ ಸೀದಾ ಪೌಲ್ ಹತ್ರ ಬಂದಾಗ ಈಗ ಇವರಿಬ್ರು ಬಂದಾಗ ಪೌಲನು ಏನಾಗ್ಬಿಟ್ರಂತೆ ಇನ್ನೂ ಹೆಚ್ಚಾದ ಒಂದು ಹುಮ್ಮಸ್ಸಿನಿಂದ ಕ್ರಿಸ್ತನೇ ಯಹೂದ್ಯರ ಯೇಸು ಸ್ವಾಮಿನೇ ಯಹೂದ್ಯರ ಮೇಸಾಯ ಅಂತ ಅಲ್ಲಿ ತುಂಬಾ ದೃಢವಾಗಿ ಧೈರ್ಯವಾಗಿ ಹೇಳುವ ಒಂದು ಪ್ರಚಾರವನ್ನ ಪ್ರಾರಂಭ ಮಾಡಿದ್ರು. ನೋಡ್ರಿ, ಅದಕ್ಕೆ ನಾವು ನೋಡುವಾಗ ನಮಗೆ ಸಹೋದರರು ಕೂಡ ಏನಂತ ಬರೀತಾರೆ ಅಂದ್ರೆ, ಈ ಸತ್ಯದ ವಿಚಾರದಲ್ಲಿ ಎಷ್ಟೇ ಪ್ರಬಲವಾಗಿ ಇರುವಂತ ಸಹೋದರರಿರ್ಲಿ, ಅವ್ರು ಎಷ್ಟೇ ಒಂದು ಸತ್ಯದಲ್ಲಿ ದೃಢವಾಗಿ ನಿಂತಿರೋ ಸಹೋದರರಿರ್ಲಿ, ಅವ್ರಿಗೂ ಕೂಡ ಒಂದಷ್ಟು ಸಮಯಗಳಲ್ಲಿ
ಯಾರಾದ್ರೂ ಒಬ್ಬರ ಸಾಂತ್ವನ ಬೇಕಾಗಿದೆ ಸತ್ಯದಲ್ಲಿ ಅಂತ ಹೇಳ್ತಾರೆ. ತುಂಬಾ ಮುಖ್ಯ ಸಹೋದರ ಸಹೋದರರೇ. ಅವ್ರು ಎಷ್ಟೇ ಒಂದು ಪ್ರವೀಣರಾಗಿದ್ರು ಕೂಡ, ಸತ್ಯದಲ್ಲಿ ನಾನಾ ರೀತಿಯ ಬೋಧನೆಗಳನ್ನ ಮಾಡಿದ್ರು ಕೂಡ, ಅವರು ವೈಯಕ್ತಿಕವಾಗಿ ನೋಡಿದಾಗ ಎಲ್ಲೋ ಒಂದು ಸಮಯದಲ್ಲಿ ಅವರು ಕೂಡ ಕುಗ್ಗೋಗುವ ಒಂದು ಸಮಯಗಳು ಬರುವಂಥದ್ದಾಗಿದೆ. ಆ ಸಮಯಗಳಲ್ಲಿ ಸಹೋದರ ಸಹೋದರಿಯರ ಸಹಾಯ ಅಲ್ಲಿ ಬೇಕಾಗತ್ತೆ ಅಲ್ವಾ? ಇದು ಒಂದು ವಿಚಾರಗಳನ್ನ ರಸಲ್ ಬ್ರದರ್ ಕೂಡ ಅವರ ಒಂದು ಬರವಣಿಗೆಗಳಲ್ಲಿ ಈ ವಿಷಯಗಳನ್ನ ಬರೀತಾರೆ. ಸೊ ಇಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ, ಈಗ ಪೌಲನು ಅಥೇನ್ ಪಟ್ಟಣದಲ್ಲಿ ಅವರ ಒಂದು ಸತ್ಯವನ್ನ ಹೇಳುವ ಒಂದು ವಿಧಾನ ಒಂದು ರೀತಿಯಾಗಿ ಇದ್ದಿರ್ಬೋದು. ಸ್ವಲ್ಪ ನಿಧಾನಕ್ಕೆ ಅವ್ರನ್ನ ಒಂದೇ ಸರಿ ಒಂದಷ್ಟು ವಿಷಯಗಳನ್ನ ಮುಖಾಮುಖಿ ಹೇಳದೆ ನಿಧಾನಕ್ಕೆ ಅವರ ಒಂದು ನಂಬಿಕೆಯನ್ನ ಗಳಿಸಿ ಮತ್ತೆ ಅವರು ಈ ಸುವಾರ್ತೆಯನ್ನ ಸಾರಿರ್ಬೋದು. ಆದ್ರೆ ಇಲ್ಲಿ ವಚನ ಹೇಳ್ತದೆ, ಅವರು ಈ ಇಬ್ರು ವ್ಯಕ್ತಿಗಳು ಬಂದಾಗ ಅವರಿಗೆ ಒಂದು ಆನೆ ಬಲ ಬಂದಂಗೆ, ತಂದೆಯಾದ ದೇವರು ಅವರ ಜೊತೆ ಇದ್ರು ಕೂಡ ಇವರು ಇಬ್ರು ಅವರಿಗೆ ಒಂದು ಮಾರಲ್ ಸಪೋರ್ಟ್ ಆಗಿದ್ರು ಅಂತ ಕೂಡ ನಾವು ಯೋಚನೆ ಮಾಡ್ಬೋದು. ಅದು ಬಂದಾಗ ಹೇಳ್ತಾರೆ, ಅವರು ಇನ್ನೂ ಅತಿ ಹೆಚ್ಚಾದ ಒಂದು ಆತ್ಮ ಪ್ರೇರಿತರಾಗಿ ಅಲ್ಲಿ ಏನ್ ಮಾಡ್ದಂತೆ, ಯಹೂದ್ಯರಿಗೆ ಯೇಸು ಸ್ವಾಮಿನೇ ಅಲ್ಲಿ ಏನ್ರಿ ನಿಮ್ಮ ಮೆಸಯ ಅಂತ ಹೇಳುವಂತ ವಿಷಯವನ್ನ ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಕೊರಿಂಥ್ಯ ಪಟ್ಟಣದಲ್ಲಿ ನಾವು ನೋಡುವಾಗ ಅಲ್ಲಿ ಪ್ರಾರಂಭದಲ್ಲಿ ಅಕ್ವಿಲ ಮತ್ತೆ ಪ್ರಿಸ್ಕಿಲ್ಲ ಅವರು ಸಿಕ್ಕಿದ್ರು, ಯಹೂದ್ಯರಾಗಿರುವಂತವರಿಗೆ ಸುವಾರ್ತೆಯನ್ನ ಸಾರಿ ಯೇಸು ಸ್ವಾಮಿನೇ ಮೆಸಾಯ ಅಂತ ಅವರಿಗೆ ಮನವರಿಕೆ ಮಾಡಿದ ನಂತರ ಅವರಿಬ್ರು ಇವರನ್ನ ಅವರ ಮನೆಯಲ್ಲಿ ಅಥವಾ ಅವರ ಸಂಗಡ ಇವರು ವಾಸವಾದ್ರು ಅಂತ ನೋಡ್ತೀವಿ. ಅದಾದ ನಂತರ ತಿಮೋತಿ ಮತ್ತೆ ಸೀಲ ಬಂದಾಗ ಡಬಲ್ ಪವರ್ ಅಥವಾ ಡಬಲ್ ಒಂದು ಕಾನ್ಫಿಡೆನ್ಸು ಪೌಲ್ಗೆ ಬಂದಿದ್ದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಈಗ ಇವರು ಎಲ್ಲ ಆತನ ಜೊತೆ ಇದ್ದಾಗ ಒಂದು ಮಾರಲ್ ಸಪೋರ್ಟ್ ಆಗಿ ಈಗ ಪೌಲು ಸುವಾರ್ತೆಯನ್ನ ಸಾರುವ ಒಂದು ವಿಷಯವನ್ನ ತುಂಬಾ ಏನ್ ಮಾಡ್ತಾರೆ, ಸ್ಟ್ರಾಂಗ್ ಆಗಿ ಮಾತನಾಡುವ ಒಂದು ವಿಷಯಗಳನ್ನ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಅಲ್ಲಿರುವಾಗ ಈ ವಿಷಯಗಳನ್ನು ಪೌಲು ತುಂಬಾ ಸ್ಟ್ರಾಂಗ್ ಆಗಿ ಸತ್ಯದ ವಿಷಯಗಳನ್ನ ಯಹೂದ್ಯರ ಮಧ್ಯದಲ್ಲಿ ಮಾತನಾಡುವಾಗ ಅಲ್ಲಿ ಆದಂತ ವಿಷಯ ಏನು ಅಂದ್ರೆ 18ನೇ ಅಧ್ಯಾಯ 6ನೇ ವಚನವನ್ನ ನೋಡೋಣ. 18ನೇ ಅಧ್ಯಾಯ 6ನೇ ವಚನ. ಅವರು ಎದುರಿಸಿ ದೂಷಿಸಲಾಗಿ ಅವನು ತನ್ನ ವಸ್ತ್ರಗಳನ್ನು ಜಾಡಿಸಿ ಅವರಿಗೆ, ನಿಮ್ಮ ನಾಶನಕ್ಕೆ ನೀವೇ ಹೊಣೆ, ನಾನು ಇಂದಿನಿಂದ ಶುದ್ಧ ಮನಸ್ಸುಳ್ಳವನಾಗಿ ಅನ್ಯ ಜನರ ಬಳಿಗೆ ಹೋಗುತ್ತೇನೆ ಎಂದು ಹೇಳಿ ಆ ಸ್ಥಳವನ್ನು ಬಿಟ್ಟು ನೋಡಿ ಸಹೋದರ ಸಹೋದರರೇ, ಅಲ್ಲಿ ನಾವು ನೋಡುವಾಗ ಆ ಒಂದು ಸತ್ಯದ ವಿಚಾರಗಳನ್ನ ಅಲ್ಲಿ ಇರುವಂತ ಯಹೂದ್ಯರಿಗೆ, ಅಲ್ಲಿ ಇರುವಂತ ಗ್ರೇಕರಿಗೆ ಯೇಸು ಸ್ವಾಮಿನೇ ಮೆಸಯ, ಆತನೇ ದೇವರ ಮಗನು ಅಂತ ಇಷ್ಟು ವಿಚಾರಗಳನ್ನ ಹೇಳುವಾಗ ಸಹೋದರ ಸಹೋದರರೇ, ಅಲ್ಲಿ ಬರುವಂತ ದೇವರ ರಾಜ್ಯದ ಬಗ್ಗೆ ಪ್ರಕಟಣೆ ಮಾಡುವಾಗ ಎಲ್ಲ ಕೂಡ ಅವ್ರಿಗೆ ಜೀರ್ಣಿಸ್ಕೊಳ್ಳಕ್ಕೆ ಅವ್ರಿಗೆ ಆಗ್ತಾ ಇರ್ಲಿಲ್ಲ ಅಂತ ನೋಡುವಾಗ ಅಲ್ಲಿ ನೋಡ್ತೀವಿ. ಯಾವಾಗ್ಲೂ ಯಾರು ಪೌಲಿಗೆ ಅತಿ ಹೆಚ್ಚಾದ ಒಂದು ಹಿಂಸೆ ಸಂಕಟಗಳನ್ನ ಕೊಟ್ರು ಅಂತ ನೋಡ್ಬೇಕಾದ್ರೆ ಯಹೂದ್ಯರೇ ಕೊಟ್ರು. ಯಾವ ಯಹೂದ್ಯರು ತಂದೆಯಾದ ಏಕೈಕ ದೇವರನ್ನ ಪೂಜಿಸುವ ಯಹೂದ್ಯರೇ ಪೌಲ ಒಂದು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳದೆ ಅವರಿಗೆ ಚಿತ್ರಹಿಂಸೆ ಕೊಟ್ಟಿದ್ದು ಯಾರು ಅಂದ್ರೆ, ಇಡೀ 15-16 ಪಟ್ಟಣಗಳನ್ನ ನೋಡ್ಕೊ ಬಂದಿವಲ್ಲ, ಈ 15 ಪಟ್ಟಣಗಳಲ್ಲೂ ಕೂಡ ಅತಿ ಹೆಚ್ಚಾದ ಒಂದು ಕಿರುಕುಳ ಅಥವಾ ಕಷ್ಟವನ್ನ ಕೊಟ್ಟವರು ಯಹೂದ್ಯರೇ ಪೌಲ್ಗೆ ಅಂತ ನಮ್ಗೆ ಗೊತ್ತಾಗಿದೆ. ಸೊ ಅದರಿಂದ ಕೂಡ ಸಹೋದರ ಸಹೋದರರೇ, ಇಲ್ಲೂ ಕೂಡ ಕೊರಿಂಥ್ಯ ಪಟ್ಟಣದಲ್ಲಿ ಕೂಡ ಏನಂತ ನೋಡ್ತೀವಿ ಅಂದ್ರೆ, ಅತಿ ಹೆಚ್ಚಾದ ಒಂದು ವಿರೋಧ ಅಲ್ಲಿ ಪ್ರಾರಂಭವಾಗತ್ತೆ. ಆವಾಗ ಪೌಲು ವಚನ ಹೇಳ್ತದೆ, ಅವರ ಒಂದು ಬಟ್ಟೆಯನ್ನ ಅವರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಒದರ್ಬಿಟ್ಟು ಅಲ್ಲಿ ಹೇಳ್ತಾರೆ, ನಿಮ್ಮ ಒಂದು ನಾಶನಕ್ಕೆ
ನೀವೇ ಕಾರಣರು ಅನ್ನುವ ಒಂದು ಪದವನ್ನ ಯೂಸ್ ಮಾಡ್ತಾರೆ ಸಹೋದರ ಸಹೋದರರೇ. ಯಾಕಂದ್ರೆ ಯಹೂದ್ಯರಿಗೆ ಪ್ರಾಮುಖ್ಯವಾಗಿ ದೇವರ ರಾಜ್ಯದ ಆಹ್ವಾನವನ್ನ ದೇವರು ಕೊಟ್ಟರು. ಯಹೂದ್ಯರಿಗೆ ಪರಲೋಕದ ಬಾಧ್ಯತೆಯನ್ನ ಹೊಂದುವಂತ ಒಂದು ಅವಕಾಶವನ್ನ ಮೊಟ್ಟ ಮೊದಲನೇದಾಗಿ ಆ ಒಂದು ಸುಗ್ಗಿಯ ಸಮಯದಲ್ಲಿ, ಆ ಒಂದು ಫಸ್ಟ್ ಹಾರ್ವೆಸ್ಟ್ ಅಲ್ಲಿ ಯಹೂದ್ಯರಿಗೆ ಸಭೆಯಾಗಿ ಪರಲೋಕದ ಬಾಧ್ಯವನ್ನ ಪಡ್ಕೊಳ್ಳೋದಕ್ಕೆ ದೇವರು ಅವಕಾಶ ಕೊಟ್ಟರು ಆ ಫಸ್ಟ್ ಹಾರ್ವೆಸ್ಟ್ ಅಲ್ಲಿ ಅಂತ ನೋಡ್ತೀವಿ. ಆದ್ರೆ ಸಹೋದರ ಸಹೋದರರೇ, ಅಲ್ಲಿ ಏನ್ ನಾವು ನೋಡ್ತೀವಿ ಅಂದ್ರೆ ಅಲ್ಲಿ ಅನೇಕ ವಿರೋಧ ಪಡಿಸುವಂತ ಒಂದು ವಿಷಯ ನಡೀತದೆ ಅಂತ ನೋಡಿದ್ವಿ. ಸೊ ಅಲ್ಲಿ ಆದಾಗ ಅಲ್ಲಿ ಹೇಳ್ತಾರೆ, ನಿಮ್ಮ ಒಂದು ನಾಶನಕ್ಕೆ ನೀವೇ ಕಾರಣರು, ನಾನು ಶುದ್ಧವಾಗಿದ್ದೀನಿ ಅಂತ ಹೇಳ್ತಾರೆ. ಏನಂತ ಆ ಅರ್ಥ ಕೊಡ್ತಾರೆ ಅಂದ್ರೆ, ಸುವಾರ್ತೆಯನ್ನ ಸಾರುವ ಒಂದು ಕೆಲಸವನ್ನ, ದೇವರ ವಾಕ್ಯವನ್ನ ಪ್ರಕಟಿಸೋದಕ್ಕೆ, ದೇವರ ಸತ್ಯವನ್ನ ನಿಮಗೆ ಸಾರೋದಕ್ಕೆ ದೇವರು ಅವಕಾಶ ಕೊಟ್ಟರು. ನನ್ನ ಜವಾಬ್ದಾರಿ ಎಲ್ಲಿ ಮುಗೀತದೆ ಅಂದ್ರೆ, ದೇವರ ಸುವಾರ್ತೆಯನ್ನ ನಿಮ್ಮ ಮಧ್ಯದಲ್ಲಿ ಪ್ರಚಾರ ಮಾಡಿ ಅಥವಾ ಅದನ್ನ ಹೇಳಿ ಅದರ ವಿಚಾರಗಳನ್ನ ಇನ್ನೂ ಕುಲಂಕುಷವಾಗಿ ನೀವು ಆಸಕ್ತಿ ಇದ್ರೆ ನಿಮಗೆ ಹೇಳುವಂತ ಒಂದು ಕೆಲಸವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಅದನ್ನ ನಿಮ್ಮಲ್ಲಿ ಮಾಡಿದ್ದೀನಿ. ಕೇಳೋದು, ಅದನ್ನ ನಂಬೋದು ನಿಮಗೆ ಬಿಟ್ಟಿರೋದು ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ನಿಮ್ಮ ನಾಶನಕ್ಕೆ ನೀವೇ ಹೊಣೆಯಾಗಿದ್ದೀರಾ ಅಂತ ಹೇಳ್ತಾರೆ. ಅಲ್ಲಿ ಯಹೂದ್ಯರಿಗೆ ಆ ವಿಚಾರಗಳನ್ನ ಹೇಳಿ ಅವ್ರು ಹೇಳ್ತಾರೆ, ಇನ್ನೂ ನಾನು ನಿಮ್ಮ ಸಂಗಡ ಈ ಸತ್ಯವನ್ನ ನಾನು ಮಾತನಾಡದೆ ನಾನು ಅನ್ಯ ಜನರ ಹತ್ರ ನಾನು ಹೋಗುವಂತ ಒಂದು ವಿಷಯಗಳನ್ನ ಅಲ್ಲಿ ಮಾಡ್ತಾರೆ. ಇಲ್ಲಿ ಸಹೋದರ ಸಹೋದರರೇ, ಒಂದು ವಿಚಾರವನ್ನ ಪೌಲ್ ಮಾಡ್ತಾರೆ. ಏನಂದ್ರೆ, ಅವರ ಬಟ್ಟೆಯನ್ನ ಅವರು ಅಲ್ಲಿ ಬಂದು ಆ ಬಟ್ಟೆಯನ್ನ ಉದುರ್ತಾರೆ ಅಂತ ಹೇಳುವಾಗ ಏನು ವಿಷಯವನ್ನ, ಯಾಕೆ ಈ ರೀತಿ ಮಾಡಿದ್ರು ಅಂತ ಹೇಳ್ಬೇಕಾದ್ರೆ ಸಹೋದರ ಸಹೋದರರೇ, ಎಂತ ಒಂದು ವಿಚಾರ ಅಂದ್ರೆ, ಯೇಸು ಸ್ವಾಮಿ ಹೇಳಿದಂತ ಮಾತುಗಳನ್ನ ಅವರು ಯಾವುದೋ ರೀತಿಯಲ್ಲಿ ಯಾರೋ ಮೂಲಕ ಇದನ್ನ ಕೇಳಿ ಅವರ ಮನಸ್ಸಲ್ಲಿ ಇದನ್ನ ಇಟ್ಟಿರ್ಬೇಕು. ಯಾಕಂದ್ರೆ ಯೇಸು ಸ್ವಾಮಿ ಆತನು ಈ ಭೂಮಿಯಲ್ಲಿ ಇರುವಾಗ ಅಪೋಸ್ಟ್ಲರಿಗೆ ಈ ವಿಚಾರಗಳನ್ನ ಹೇಳ್ತಾ ಇದ್ರು. ಈ ಸುವಾರ್ತೆಯನ್ನ ಸಾರಕ್ಕೆ ಹೋಗಿ, ಒಂದು ವೇಳೆ ಆ ಪಟ್ಟಣದಲ್ಲಿ ನಿಮ್ಮ ಸುವಾರ್ತೆಯನ್ನ ಕೇಳೋದಕ್ಕೆ ಆಸಕ್ತಿ ಇಲ್ಲದೆ ಇದ್ರೆ ನೀವು ಅಲ್ಲಿ ನೀವೇನ್ ಮಾಡ್ರಿ, ಆ ಒಂದು ವಿಷಯವನ್ನ ನಾವು ಮತ್ತಾಯ 10ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡ್ಬೋದು. ಮತ್ತಾಯ 10ನೇ ಅಧ್ಯಾಯ 14ನೇ ವಚನ. ಮತ್ತಾಯ 10:14. ಯಾರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯೋ ನಿಮ್ಮ ವಾಕ್ಯಗಳನ್ನು ಕೇಳದೆಯೋ ಹೋದರೆ ನೀವು ಆ ಮನೆಯನ್ನಾಗಲಿ ಆ ಊರನ್ನಾಗಲಿ ಬಿಟ್ಟು ಹೊರಡುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ರೂಢಿಸಿಬಿಡಿ. ಈ ಒಂದು ವಿಚಾರವನ್ನೇ ಪೌಲನು ಅಲ್ಲಿ ಏನ್ ಮಾಡ್ತಾರೆ, ಉಪಯೋಗಿಸ್ತಾರೆ. ಅಲ್ಲಿ ಸಭಾಮಂದಿರದಲ್ಲಿ ಅಥವಾ ಯಹೂದ್ಯರ ಮಧ್ಯದಲ್ಲಿ ಯಾವಾಗ ಈ ಸುವಾರ್ತೆಯನ್ನ ಸ್ವೀಕಾರ ಮಾಡುವ ಒಂದು ಮನಸ್ಥಿತಿ ಇಲ್ವೋ ಅಲ್ಲಿ ನೀವೇನ್ ಮಾಡ್ರಿ, ಯೇಸು ಸ್ವಾಮಿ ಹೇಳ್ತಾರೆ, ಅಲ್ಲಿ ನೀವು ಧೂಳನ್ನ ತಟ್ಟಿ ನೀವೇನ್ ಮಾಡ್ರಿ, ಇನ್ನೊಂದು ಪಟ್ಟಣಕ್ಕೆ ಹೋಗ್ರಿ ಅನ್ನುವ ಒಂದು ವಿಚಾರವನ್ನ ಪೌಲು ಪ್ರಾಕ್ಟಿಕಲ್ ಆಗಿ ಆ ವಿಚಾರವನ್ನ ಹೇಳುವಾಗ ಹೇಳ್ತಾರೆ. ನಾನು ಇಷ್ಟು ದಿನ ನಾನು ಯಾವುದೇ ಪಟ್ಟಣಕ್ಕೆ ಬಂದರೂ ನಾನು ಪ್ರಾಮುಖ್ಯವಾಗಿ ಯಹೂದ್ಯರಿಗೆ ಸುವಾರ್ತೆಯನ್ನ ಸಾರುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೆ. ಮೊಟ್ಟ ಮೊದಲನೇದಾಗಿ ನಾನು ಸಭಾಮಂದಿರಗಳನ್ನ ಹುಡುಕ್ತಾ ಇದ್ದೆ, ಯಹೂದ್ಯರಿಗೆ ಆಹ್ವಾನ ಕೊಡ್ತಾ ಇದ್ದೆ. ಆದ್ರೆ ದೇವರ ಚಿತ್ತದಲ್ಲಿ ಯಹೂದ್ಯರಿಗೆ ಒಂದು ಕಾಲ ಇತ್ತು, ಆದ್ರೆ ಈಗ ಆತನ ಯೋಜನೆಯಲ್ಲಿ ಯಹೂದ್ಯರಿಗೆ ಈ ಸುವಾರ್ತೆಯ ಒಂದು ಕಾರ್ಯ ಮುಕ್ತಾಯಗೊಳ್ಳುವಂತ ಒಂದು ಸನ್ನಿವೇಶದಲ್ಲಿ ನಾವಿದ್ದೀವಿ. ಈಗ ಅನ್ಯ ಜನರ ಹತ್ರ ನಾನು ಹೋಗ್ತೀನಿ ಅನ್ನುವ ಒಂದು ವಿಷಯವನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ ಸಹೋದರ ಸಹೋದರ.
ಸೊ ಆ ಒಂದು ರೀತಿಯಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ, ಅಲ್ಲಿ ಕೊರಿಂಥಿಯ ಪಟ್ಟಣದಲ್ಲಿ ಆದಂತ ಒಂದು ಕಾರ್ಯಗಳನ್ನು ನೋಡುವಾಗ ಯಾವ ರೀತಿ ಯಹೂದ್ಯರು ಅವ್ರನ್ನ ವಿರೋಧಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ಇಷ್ಟು ವಿಚಾರಗಳನ್ನ ಕೊರಿಂಥಿಯ ಸಭೆಯಲ್ಲಿ ಅವರು ಮಾಡುವಾಗ ಕೂಡ ಅವರು ಪ್ರಾರಂಭಿಸುವ ಒಂದು ಕಾಲ ಸಮಯದಲ್ಲೇನೆ ಕೂಡ ಇಷ್ಟು ವಿಚಾರಗಳು ಅಲ್ಲಿ ನಡೆಯುವಂಥದ್ದಾಗಿದೆ ಸಹೋದರ ಸಹೋದರ. ಸೊ ಅದರಿಂದ ಈ 18ನೇ ಅಧ್ಯಾಯ 1ರಿಂದ 6 ವಚನಗಳನ್ನ ಮಾತ್ರ ನೋಡಿದ್ವಿ. ಆದ್ರೆ ಅತಿ ಹೆಚ್ಚಾದ ಒಂದು ಪಾಠಗಳನ್ನ ನಾವು ಆಲೋಚನೆ ಮಾಡಬಹುದು ಅಲ್ವಾ. ಯಾವ ರೀತಿ ಪೌಲು ಆ ಸಂಘರ್ಷಗಳನ್ನ ಮಾಡಿದ್ರು, ಸುವಾರ್ತೆಯನ್ನ ಸಾರುವಂಥದಕ್ಕೆ ಯಾವ ರೀತಿ ಅಡ್ಡಿಯಾಗುವಂತ ಕೆಲಸಗಳಾಯ್ತು. ಅವರು ಆ ಸುವಾರ್ತೆಯನ್ನ ಸಾರಬೇಕಾದ್ರೆ ಬರೀ ವಾಕ್ಯದ ಮೇಲೆ ಅವರಿಗೆ ಗಮನ ಇತ್ತು, ಆದರೆ ಕೂಡ ಒಂದು ದೇವರ ಒಂದು ಪ್ರತಿನಿಧಿಯಾಗಿ ಸಭೆಗಳಿಗೆ ಒಂದು ಮಾದರಿ ಆಗ್ಬೇಕು ಅನ್ನುವ ಒಂದು ವಿಚಾರವನ್ನ ಕೂಡ ಅವರು ಏನ್ ಮಾಡ್ತಾ ಇದ್ದಾರೆ, ತುಂಬಾ ಗಮನ ಕೊಡ್ತಾ ಇದ್ರು. ಅದಕ್ಕೇನೆ ಅವರು ಅವರ ಒಂದು ಕಸಬಾದ ಆ ಒಂದು ಗೂಡಾರ ಮಾಡುವಂತ ಕಸಬನ್ನ ಮಾಡಿದ್ದು ಯಾಕೆ ಅಂದ್ರೆ ಇರುವಂತವರಿಗೆ ಒಂದು ಮಾದರಿಯಾಗಿರ್ಬೇಕು ಅಲ್ವಾ. ಆ ಒಂದು ದುಡ್ಡಿನ ವಿಚಾರದಲ್ಲಿ ಬೇರೆ ಒಬ್ಬರಿಗೆ ಹೊಣೆ ಆಗಬಾರ್ದು ಅನ್ನುವ ಒಂದು ವಿಚಾರವನ್ನ ಸಭೆಗೆ ಈ ದಿನ ತನಕ ಅಪೋಸಲ್ ಪೌಲ್ ಮಾಡಿದಂತ ಈ ಕ್ರಿಯೆ, ಈ ಒಂದು ಒಂದು ಕೆಲಸವನ್ನ ಅಥವಾ ಈ ಒಂದು ಕ್ರಿಯೆಯನ್ನ ನೋಡುವಾಗ ನಾವು ಕೂಡ ಎಚ್ಚೆತ್ಕೊಂಡು ನಮ್ಮ ಕೆಲಸಗಳನ್ನ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಾವು ಇದ್ದಂತ ನಂಬಿಕೆ, ನಾವು ಇದ್ದಂತ ವಿಶ್ವಾಸದಲ್ಲಿ ಯಾವ ರೀತಿ ಈ ಒಂದು ನಾಯಕರುಗಳು ಆ ದುಡ್ಡಿನ ಒಂದು ವ್ಯಾಮೋಹದಿಂದ ಸ್ವಾಮಿಯ ಸಭೆಯನ್ನ ಹಾಳು ಮಾಡ್ತಾ ಇದ್ರು ಅನ್ನೋದನ್ನ ನಾವೆಲ್ಲರೂ ಅನುಭವಿಸಿ ಬಂದಿದ್ದೀವಿ ಅಲ್ವಾ. ಸೊ ಇಲ್ಲಿ ಬಂದಾಗ ಪೌಲನ ಒಂದು ವಿಷಯವನ್ನ ನೋಡುವಾಗ ಅವರು ಎಷ್ಟೋ ಒಂದ್ ಕಡೆ ಅವ್ರು ಹೇಳ್ತಾರೆ, ದೇವರ ಒಂದು ಕೆಲಸಕ್ಕೋಸ್ಕರ ಅದರಲ್ಲಿ ಬದುಕೋದು ಒಳ್ಳೇದೇ ಅಂತ ಬರೀತಾರೆ ಎಷ್ಟೋ ಕಡೆ. ಆದ್ರೆ ಅವರ ಒಂದು ಜೀವನದಲ್ಲಿ ಆ ವಿಷಯವನ್ನ ಅಳವಡಿಸ್ಕೊಂಡಿಲ್ಲ. ಸನ್ನಿವೇಶಗಳು ಹೆಂಗಿದೆಯೋ ಗೊತ್ತಿಲ್ಲ, ಒಂದು ವೇಳೆ ಸನ್ನಿವೇಶ ಅದೇ ರೀತಿ ಬರಬೇಕು ಅಂದ್ರೆ ಅದು ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಬರೀತಾರೆ ಇನ್ನೊಂದು ಕಡೆ. ಆದ್ರೆ ಅವರು ವೈಯಕ್ತಿಕವಾಗಿ ಆ ವಿಷಯದಲ್ಲಿ ತುಂಬಾನೇ ಸಭೆಗೆ ಒಂದು ಮಾದರಿಯಾಗಿ ಅವರಿದ್ದಾರೆ ಅಂತ ಕೂಡ ನಾವು ನೋಡಬಹುದು. ಅದರಿಂದ ದೇವರ ಚಿತ್ತ ಇದ್ರೆ ಬರುವಂತ ವಾರದಲ್ಲಿ ಕೂಡ ಇದನ್ನ ನಾವು ಕಂಟಿನ್ಯೂ ಮಾಡೋಣ. ಸೊ ಈಗ ಕೊರಿಂಥಿಯ ಪಟ್ಟಣದಲ್ಲಿ ನಡೆಯುವಂತ ವಿಷಯಗಳನ್ನ ನಾವು ನೋಡ್ತೀವಿ. ಆ ಕೊರಿಂಥಿಯ ಪಟ್ಟಣದಲ್ಲಿ ಯಾರೆಲ್ಲ ಈಗ ಸುವಾರ್ತೆಯನ್ನ ಕೇಳಿದ್ರು, ಆ ಪಟ್ಟಣದಿಂದ ಎಷ್ಟು ಜನ ಆಯ್ಕೆ ಆದ್ರು, ಅವರ ಹೆಸರುಗಳನ್ನ ಕೂಡ ಕೊಟ್ಟಿರುವಂತ ವಿಷಯ. ಸೊ ಇದೆಲ್ಲ ಕೂಡ ನೀವು ನಿಮ್ಮ ಪರ್ಸನಲ್ ಸ್ಟಡಿಯಲ್ಲಿ ಮತ್ತೆ ಇನ್ನೊಂದ್ಸರಿ ಮೆಲುಕಾಕ್ರಿ. ಈ ವಿಚಾರಗಳು ಇನ್ನ ದೇವರು ಆ ಒಂದು ಕಾರ್ಯಕ್ಕೆ ಸಂಬಂಧಪಟ್ಟಿರಂತ ವಿಷಯಗಳನ್ನ ನೀವು ಗಮನ ಕೊಡಬಹುದು. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ದೇವರ ಚಿತ್ತ ಇದ್ರೆ ಬರುವ ಒಂದು ಶನಿವಾರ, ನಾವು ಈ ಬರುವಂತ ಶನಿವಾರ ಅಲ್ಲ, ಅದಕ್ಕೆ ನೆಕ್ಸ್ಟ್ ಸ್ಯಾಟರ್ಡೆ ಅಪೋಸ್ಟಲರ ಕಾರ್ಯಗಳು 18ನೇ ಅಧ್ಯಾಯ 7ನೇ ವಚನದಿಂದ ನಾವು ವಿಷಯಗಳನ್ನ ಮತ್ತೆ ನಾವು ಪರಿಶೀಲನೆ ಮಾಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಅಂತ ಹೇಳಿ ಈ ಒಂದು ಕೂಟವನ್ನ ಪ್ರಾರ್ಥನೆಯ ಮೂಲಕ ನಾವು ಮುಕ್ತಾಯಗೊಳಿಸೋಣ. ನಮ್ಮ ಮಧ್ಯದಲ್ಲಿ ಸಹೋದರ ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆಯನ್ನ ಮಾಡಿ ಈ ಕೂಟವನ್ನ ಮುಗಿಸೋದಕ್ಕೆ ಕೇಳ್ಕೊತೀವಿ. ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಪರಲೋಕದ ಜೀವಳ ನಮ್ಮ ತಂದೆಯ ದೇವರೇ, ಮತ್ತೊಂದು ಆವರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವಪ್ಪ. ಈ ದಿನ ಈ ಸಂಜೆ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಅಪೊಸ್ತಲನಾದಂತ ಪೌಲನು ಕೊರಿಂಥದಲ್ಲಿ ಇದ್ದು ಅನೇಕ ವಿಷಯಗಳನ್ನು ಕೊರಿಂಥದವರಿಗೆ ತಿಳಿಸುವಾಗ ನಡೆದಂತ ಘಟನೆಗಳ ಕುರಿತು, ಆ ಜನರ ಮಧ್ಯದಲ್ಲಿ ನಡೆದ ಎಲ್ಲ ವಿಷಯಗಳ ಕುರಿತು ಅನೇಕ ವಿಷಯಗಳನ್ನು ಈ ದಿನದ ವಾಕ್ಯದ ಮೂಲಕ ತಂದೆಯಾದ ದೇವರೇ ಬ್ರದರ್ ಅವ್ರ ಮೂಲಕ ನಮಗೆ ತಿಳಿಯಪಡಿಸಿದ್ದೆ. ನಿಮ್ಗೆ ಸ್ತೋತ್ರ.
ಅವರಿಗೆ ನೀನು ತಿಳಿಸ್ಕೊಟ್ಟಂತ ಜ್ಞಾನಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ದೇವರೇ, ಅವರು ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯದಲ್ಲಿ ಅವರು ಬೆಳೆಯಲು ಸಹಾಯ ಮಾಡು ಮತ್ತು ಅವರ ಕುಟುಂಬವನ್ನು ಆಶೀರ್ವದಿಸಿ ಅವರನ್ನು ಬಲಪಡಿಸಿ ಎಂದು ಪ್ರಾರ್ಥಿಸ್ತೇವೆ. ಇನ್ನೂ ಅನೇಕ ವಿಷಯಗಳನ್ನು ನಾವು ಸಹ ಅವ್ರ ಮೂಲಕ ತಿಳ್ಕೊಳ್ಳಿಕ್ಕಾಗುತ್ತೆ. ನೀನ್ ತಾನೇ ಅವರಿಗೆ ಜೊತೆಗಾರನಾಗಿದ್ದು ನಡೆಸಿ ನಮ್ಮನ್ನು ಕೂಡ ನಿನ್ನ ವಾಕ್ಯದಲ್ಲಿ ಬಲಪಡಿಸಿ ನಡೆಸೋಕೆ ಅಂತ ಪ್ರಾರ್ಥಿಸ್ತೇವೆ. ಸೇರಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಸಹೋದರಿಯರನ್ನು, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು ತಂದೆ. ನಿನ್ನ ವಾಕ್ಯಕ್ಕಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಸಮಯಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಇಲ್ಲಿವರೆಗೂ ನಮ್ಮೊಟ್ಟಿಗೆ ಇದನ್ನು ನಡೆಸಿದಿ. ಮುಂದಿನ ದಿನಮಾನಗಳಲ್ಲೂ ಕೂಡ ಅದೇ ರೀತಿಯಲ್ಲಿ ನಿನ್ನ ವಾಕ್ಯದಲ್ಲಿ ನಮ್ಮ ನಡೆಸಿ ನಮ್ಮನ್ನು ಬಲಪಡಿಸಿ ಒಂದು ಚಿಕ್ಕ ಹೆಂಡಿನಲ್ಲಿ ನಾವು ಸಹ ಸೇರಿ ಕ್ರಿಸ್ತನ ಸ್ವರೂಪಕ್ಕೆ ಬದಲಾವಣೆ ಹೊಂದಿ ಪರಲೋಕ ರಾಜ್ಯವನ್ನು ಹೊಂದಿಕೊಳ್ಳಿಕ್ಕಾವಂತೆ ನಮಗೆ ಸಹಾಯ ಮಾಡು. ಹಾಗೆ ಮಾಡಿದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಈ ರಾತ್ರಿ ಸುಖವಾದ ನಿದ್ರೆಯಲ್ಲಿ ನಡೆಸಿ ನಾಳಿನ ವಸತಿಯನ್ನು ತೋರ್ಪಡಿಸಬೇಕೆಂದು ನಿನ್ನ ಒಬ್ಬನೇ ಏಕೈಕ ಕುಮಾರನು, ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ, ನಮ್ಮ ಪರಲೋಕದ ಜೀವಳ ನಮ್ಮ ತಂದೆಯಾದ ದೇವರೇ. ಆಮೇನ್. ಆಮೇನ್. Amen, brothers. ಥ್ಯಾಂಕ್ ಯು ಬ್ರದರ್. Thank you. Good night. Bye, brother.